ಅಲ್ಲೋ ಇಲ್ಲ ಸರ್ ಇಲ್ಲಿ ಆಗ್ಬೋದು ಸರ್ ಏನಾಗಲ್ಲ ಬರೀ ಅದು ಸೈಡಿಗೆ ಹಾಕ್ಬಿಡ್ರಿ ಬರ್ರಿ ಮುಬಾರಕ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಈ DPPL ಸೀಸನ್ 3ಯ ಬೆಸ್ಟ್ ಬೌಲರ್ ಆಗಿ ಡಿವೋ ಡೈನಾಮೋಸ್ ತಂಡದ ಅವಿನಾಶ್. ಅವಿನಾಶ್ ಅವರಿಗೆ ಅಭಿನಂದನೆಗಳು ಮತ್ತು ಬೆಸ್ಟ್ ಬ್ಯಾಟ್ಸ್ಮನ್ ಮುಬಾರಕ್ ರವರಿಗೂ ಕೂಡ ಅಭಿನಂದನೆಗಳು. ಬೆಸ್ಟ್ ಬ್ಯಾಟ್ಸ್ಮನ್ಗೆ ಕೊಟ್ರೇಶ್ ಅವರು ಕೇವಲ 2 ರನ್ಗಳಿಂದ ಕೇವಲ 1 ರನ್ನಿಂದ ಪ್ರಶಸ್ತಿಯಿಂದ ವಂಚಿತರಾಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ದಾವಣಗೆರೆ ಡೈಮಂಡ್ಸ್ ಕೊಟ್ರೇಶ್ ಅವರಿಗೆ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಕೊಟ್ರೇಶ್ ಅವರು ಮ್ಯಾನ್ ಆಫ್ ದಿ ಸೀರೀಸ್ ಕೊಟ್ರೇಶ್. ದಾವಣಗೆರೆ ಡೈಮಂಡ್ಸ್ ತಂಡದ ಕೊಟ್ರೇಶ್ ಅವರಿಗೆ ಅಭಿನಂದನೆಗಳು. RMS ತಂಡದ ನಾಯಕ ವೇಣುಗೋಪಾಲ್. ಭಾಗವಹಿಸಿದ್ದಕ್ಕಾಗಿ RMS ತಂಡದ ನಾಯಕ ವೇಣುಗೋಪಾಲ್. RMS ನೈಟ್ ಫೈಟರ್ಸ್ ಅವರು ಕ್ರಿಕೆಟ್ ನೈಟ್ ಆಡಿಸಿದ್ರೆ ಗ್ಯಾರಂಟಿ ಗೆಲ್ತಾ ಇದ್ರು. ಡೇ ಟೈಮ್ ಅಲ್ಲಿ ಆಡಿಸಿರೋದ್ರಿಂದ ಅವರಿಗೆ ಸ್ವಲ್ಪ ತೊಂದರೆ ಆಗಿದೆ. ಅವರು ಬೆಳಕಿಗೆ ಕಣ್ಣು ತೆಗೆಯಲ್ಲ. HO ಹಂಟರ್ಸ್ ಪರವಾಗಿ HO ಫ್ರೆಂಡ್ಸ್ 11 ಪ್ರಶಸ್ತಿಯನ್ನ ಜಗದೀಶ್ ಬಾರ್ಕೆ ಅವರು ತೆಗೆದುಕೊಂಡು ಹೆಡ್ ಆಫೀಸ್ಗೆ ಕೊಡಬೇಕಾಗಿ ವಿನಂತಿ. ಪೋಸ್ಟ್ ಮಾಸ್ಟರ್ ಅದು ತಗೊಳ್ಳಿ, ಇದು ತಗೊಳ್ಳಿ. ಹೊನ್ನಾಳಿ ಈಗಲ್ಸ್ ಪರವಾಗಿ ಯಾರಿದ್ರಿ ದಯಮಾಡಿ ಬನ್ನಿ. ಹೊನ್ನಾಳಿ ಹೊನ್ನಾಳಿ ತಂಡಕ್ಕೆ ಅಭಿನಂದನೆಗಳು. ಈಗ ಚನ್ನಗಿರಿ ಲಯನ್ಸ್ ಪರವಾಗಿ ಯಾರಾದರೂ ಇದ್ರೆ ದಯಮಾಡಿ. ಜಾಂಟಿ ರೋಡ್ಸ್ ಬಂದಿದ್ದಾರೆ. ಸುಪ್ರೀತ್ ಅವರಿಗೆ ಅಭಿನಂದನೆಗಳು. ಚನ್ನಗಿರಿ ಲಯನ್ಸ್ ತಂಡದ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಈಗ ಹರಿಹರ 11 ತಂಡಕ್ಕೆ ಹರಿಹರ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. DPPL ಸೀಸನ್ 3ರ 4ನೇ ಸ್ಥಾನವನ್ನ ಹರಿಹರ 11 ಪಡೆದಿರ್ತಾರೆ. ಅವರಿಗೆ ಅಭಿನಂದನೆಗಳ ಮೂಲಕ ಪ್ರಶಸ್ತಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 3ನೇ ಈ DPPL ಸೀಸನ್ 3ರ 3ನೇ ಸ್ಥಾನ ದಾವಣಗೆರೆ ಹಂಟರ್ಸ್. Unfortunately, hunt discontinues.
ಎಚ್ ಒ ಹಂಟರ್ಸ್ ತಂಡದ ಪರವಾಗಿ ಪ್ರಶಸ್ತಿಯನ್ನ ಪಡಿತಿರ್ತಕ್ಕಂತಹ ಪೋಸ್ಟ್ ಮಾಸ್ಟರ್ ಓಂಕಾರ ಮೂರ್ತಿ ಅವರು, ದುರ್ಗಪ್ಪನವರು, ಸೋಮಶೇಖರ್ ಅವರು ಮತ್ತು ಎನ್ ಎ ಸಂತೋಷ್ ಅವರಿಗೆ ಅಭಿನಂದನೆಗಳು. ಕೊನೆಗೆ ಅಧ್ಯಕ್ಷರ ತೀರ್ಮಾನವೇ ಅಂತಿಮ ತೀರ್ಮಾನ. ಇವ್ರಿಗೆ ಸನ್ಮಾನ ಮಾಡೋದಕ್ಕೆ ಆಗಿರಲಿಲ್ಲ ನಮ್ಮ ಗಣ್ಯರಿಗೆ. ಸೊ 5 ನಿಮಿಷಗಳಲ್ಲಿ ನಮ್ಮ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಸಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಗಣ್ಯರಿರುವಂತ ಅಧ್ಯಕ್ಷರು ಶ್ರೀ ಹರೀಶ್ ಸರ್, ನಮ್ಮ ಎಸ್ ಪಿ ಚಂದ್ರಶೇಖರ್ ಸರ್, ಎಸ್ ಪಿ ನರೇಂದ್ರ ನಾಯಕ್ ಸರ್, ಎಸ್ ಪಿ ಎಚ್ ಕ್ಯೂ ಗುರುಪ್ರಸಾದ್ ಸರ್ ಹಾಗೂ ಐ ಪಿ ವೇಣುಗೋಪಾಲ್ ಸರ್, ಐ ಪಿ ಅಶೋಕ್ ಸರ್, ಐ ಪಿ ಸ್ವಾಮಿ ಜೋಡಿ ಸರ್ ಮತ್ತು ಐ ಪಿ ಟಿ ಮ್ಯಾನೇಜರ್ ಶ್ರೀನಿವಾಸ್ ಸರ್, ಎಚ್ ಒ ಪೋಸ್ಟ್ ಮಾಸ್ಟರ್ ಓಂಕಾರ ಮೂರ್ತಿ ಸರ್, ಇವರಿಗೆ ನಾವು ವಂದನೆಗಳನ್ನು ಸಮರ್ಪಿಸಿ ಎಲ್ಲ ಗೌರವ ಚುಂಬನೆಯನ್ನು ಮಾಡಬೇಕು. ಒಂದಾಗಿ ಅನ್ವೇಷಣ, ಪಟೇಶಣ, ತಿಮ್ಮೇಶಣ, ಹೀರೇಶಣ, ಮಲ್ಲೇಶಣ ಬೇಗ ಬಂದ ಮೇಲೆ ಎಲ್ಲರೂ ಒಂದು ಹಾರ ಒಂದು ಸಾಲಾಕಿ ಎಲ್ರಿಗೂ ಬರೋರು ಬೇಗ ಮಾಸಾಗಿ ಫಾಸ್ಟಾಗಿ ಎಲ್ಲರೂ ಬಾರಣ ಬಾ ಗುಜರಾಡ ಬಾ. ಮೊದಲನೇದಾಗಿ ನಮ್ಮ ಎಸ್ ಪಿ ಶ್ರೀ ಚಂದ್ರಶೇಖರ್ ಸರ್ಗೆ ಬೇಗ ಕಮಿಟಿ ಸದಸ್ಯರು ದಯವಿಟ್ಟು ವೇದಿಕೆ ಮುಂದೆ ಬಂದು ನಡೆಸ್ಕೊಡ್ಬೇಕು. ಬೇಗ ಇರ್ಲಿ ಬಿಡಪ್ಪ, ಅವ್ರ ಇಷ್ಟೊತ್ತಲ್ಲಿ ಎಲ್ಲ ಮುಗಿದಿದೆ. ಇನ್ನೇನು ನೆಕ್ಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ಟೀಮ್ನಿಂದ ಹೋಗೋರು ಕರಿ. ಫೋಟೋ ಐಫೋನ್. ನೆಕ್ಸ್ಟ್ ಎಸ್ ಪಿ ಎಚ್ ಕ್ಯೂ ಶ್ರೀ ಗುರುಪ್ರಸಾದ್ ಸರ್ ಅವರಿಗೆ ನಮ್ಮ ದುರ್ಗೇಶ್ವರ ಅವರು. ಇವತ್ತು ತುಂಬಾ ಶಾಂತ ರೀತಿಯಿಂದ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಸಂಪೂರ್ಣ ಎಲ್ಲ ಮ್ಯಾಚ್ಗಳನ್ನು ನಡೆಸ್ಕೊಡೋದಕ್ಕೆ ಕಾರಣರಾಗಿರ್ತಾರೆ. ಸಾಕಷ್ಟು ಶಾಂತ ರೀತಿಯಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ತಮ್ಮ ಸಹಕಾರ ನೀಡುವಂತ ಗುರುಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಎಸ್ ಪಿ ಸಬ್ ಡಿವಿಷನ್ ಶ್ರೀ ನರೇಂದ್ರ ನಾಯಕ್ ಸರ್ ಅವರಿಗೆ ಡಿಒ ಮಹೇಶಣ್ಣ, ಡಿಒ ಅಕೌಂಟೆಂಟ್ ಶಶಿಕುಮಾರ್ ಇವರ ವತಿಯಿಂದ ನಂತರ ಡೈನಮೈಟ್ ಚಾಂಪಿಯನ್ ತಂಡ ಆಟಗಾರರಾಗಿರುವಂತ ಐ ಪಿ ಅಶ್ವಥ್ ಸರ್ಗೆ ಸುದರ್ಶನ್ ಗೊಂಡಿ ಹಾಗೂ ರಾಜೇಂದ್ರ ಅವರು ದಾವಣಗೆರೆ ಡಿವಿಷನ್ ಆಫೀಸ್ ಇವ್ರ ಕಡೆಯಿಂದ ಮೊಮೆಂಟಸ್. ಥ್ಯಾಂಕ್ ಯು ಅಧ್ಯಕ್ಷರು ನಡೆಸಿಕೊಂಡಂತ ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಗಳಿಗೆ ಧನ್ಯವಾದಗಳು. ನಂತರ ನಮ್ಮ ಹೆಡ್ ಪೋಸ್ಟ್ ಆಫೀಸ್ನ ಪೋಸ್ಟ್ ಮಾಸ್ಟರ್ ಶ್ರೀ ಬರಪ್ಪ ಓಂಕಾರ ಮೂರ್ತಿ ಎಚ್ ಸರ್ ಅವರಿಗೆ, ನಮ್ಮ ಸತೀಶ್ ಅವರು ಹಾಗೂ ಕೊಟ್ಟೇಶ್ವರ ಅವರು ಹಾಗೂ ಅಧ್ಯಕ್ಷರು, ಸನ್ಮಾನ್ಯ ಡಿಪಿಪಿಎಲ್ ಅಧ್ಯಕ್ಷರಾದಂತ ಶ್ರೀ ಹರೀಶ್ವರ್ ಅವರು ಒಂದು ಕಾರ್ಯಕ್ರಮ ನಡೆಸ್ಕೊಳ್ತಿದ್ದಾರೆ. ಒಂದು ಜೋರಾದ ಚುಂಬನೆಯನ್ನು ತರಬೇಕು. ಓಂಕಾರ ಮೂರ್ತಿ ಸರ್ ಅವರಿಗೆ ನಾವು ಅವ್ರ ಕಡೆ ಇದ್ದಂತ ಕಪ್ಪನ್ನು ತೆಗೆದು ಮೇಲೆ ತಗೊಂಡು ಎಸ್ ಪಿ ಸಾಹೇಬ್ಗೆ ಕೊಡ್ತಾ ಇದ್ದೀವಿ. ಕಟ್ಟದ ಚಪ್ಪಾಳೆ ಯಾಕೆ ಇಷ್ಟ ಬಿಟ್ರಲ್ಲೇ. ನೆಕ್ಸ್ಟ್ ನಮ್ಮ ಐ ಪಿ ಪಿ ಬಿ ಸರ್ವ ಸಕಲ ಶ್ರೀ ಶ್ರೀನಿವಾಸ ಡಿಒ ದಾವಣಗೆರೆ ಡೈಮಂಡ್ಸ್ ಅವರ ಅಧಿಕಾರರು ಕೂಡ ಆಗಿರುವಂತ ಶ್ರೀನಿವಾಸ್ ಸರ್ ಅವರಿಗೆ
ಡಿಒ ಡೈನಮೋಸ್ ಕ್ಯಾಪ್ಟನ್ ತಿಮ್ಮಣ್ಣ ಸ್ಟಾಪ್ ಬ್ರಾಂಚ್ ಐಬಿಪಿಬಿ ಬ್ರಾಂಚ್ ಇರೋಣ ಸ್ಟ್ರೈಕರ್ ಬೀರೋಣ ಇವ್ರ ಕಡೆಯಿಂದ ಕಂಗ್ರಾಚುಲೇಷನ್ ಸರ್. ನಮ್ಮ ಸ್ವಾಮಿ ಜೆಡಿ ಸರ್ ಚನ್ನಗಿರಿ ಪರವಾಗಿದ್ದರು, ಇವರು ಇರಬೇಕಿತ್ತು, ಕಾರಣಾಂತರದಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿಲ್ಲ. ಅವರಿಗೆ ಚನ್ನಗಿರಿ ಪರವಾಗಿ ಯಾರಾದ್ರೂ ಒಬ್ರು ಜಾಂಟಿ ಓಕೆ ಅವ್ರಿಗೆ ಅವ್ರ ಪರವಾಗಿ ಅವ್ರಿಗೆ ತಲುಪಿಸ್ತೇವೆ. ನೆಕ್ಸ್ಟ್ ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿ ಟೂರ್ನಿಯನ್ನು ನಡೆಸಿಕೊಟ್ಟು DPPL 3 ಸೀಸನ್ 3 ಸಕ್ಸಸ್ ಮಾಡಿಕೊಟ್ಟಂತ ಶ್ರೀ ಹರೀಶ್ ಸರ್ ಹಾಗೂ ಚಾಂಪಿಯನ್ಸ್ ವೈಸ್ ಚಾಂಪಿಯನ್ಸ್ ರನ್ನರ್ ಅಪ್ ತಂಡದ ಆಟಗಾರರಾದಂತಹ ಶ್ರೀ ಹರೀಶ್ ಸರ್ ಅವರಿಗೆ ನಮ್ಮ ಕಮಿಟಿ ಸದಸ್ಯರು ಮಾಡಿಕೊಡ್ಬೇಕು. ML ಸಂತೋಷ್ ಅವರು, ಶ್ರೀ ಜಗದೀಶ್ ಬಾರ್ಕಿ ಅವರು, ಓಕೆ 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 ಗ್ರೂಪ್ ಫೋಟೋ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಅಂಪೈರ್ಗಳು ಮುಂದೆ ಬರಬೇಕು. ಇದುವರೆಗೂ ತುಂಬಾ ಶಾಂತ ರೀತಿಯಾಗಿ ನಮ್ಮನ್ನ ಈ ಒಂದು ಟೂರ್ನಿಯನ್ನು ನಡೆಸಿಕೊಟ್ಟಿರುವಂತಹ ಅಂಪೈರ್ಸ್ ಹಾಗೂ ಪ್ರಥಮ ಬಾರಿಗೆ ಕ್ರಿಕೆಟ್ ಯೂಟ್ಯೂಬ್ ಅನ್ನ ಯಶಸ್ವಿಯಾಗಿ ಸ್ಟ್ರೀಮಿಂಗ್ ಮಾಡಿ ದಾವಣಗೆರೆ ಪೋಸ್ಟ್ ಆಫೀಸ್ ನ ಇತಿಹಾಸವನ್ನ ಕವರ್ಸ್ಕೊಡಿ ಎಲ್ರಿಗೂ. ನಮ್ಮ ಕ್ರಿಕೆಟ್ ತಂಡದವರು ಕೂಡ ದಯವಿಟ್ಟು ವೇದಿಕೆ ಮುಂದೆ ಬನ್ನಿ. ಆದಷ್ಟು ಬೇಗ ಅವರಿಗೆ ನೆನಪಿನ ಕಾಣಿಕೆಗಳನ್ನು ಕೊಡಬೇಕು. ಕ್ರಿಕೆಟ್ ತಂಡದವರಿಗೆ ಮತ್ತು ಅಂಪೈರ್ಸ್ ಅವರಿಗೆ ಮೊದಲನೇದಾಗಿ ಅಂಪೈರ್ಸ್ಗೆ ಸಮಿತಿ ಸದಸ್ಯರವರು ಅಂಪೈರ್ಸ್ ಪ್ಲಸ್ ಕಮೆಂಟ್ರಿ ಪ್ಲಸ್ ಸ್ಕೋರರ್ ಥರ್ಡ್ ಅಂಪೈರ್ ಎಲ್ರು ಬಂದಿರೋ ಚಪ್ಪಾಳೆ. ಬಾಪ ಲೈವಿಟ್ಟು ಸ್ವಲ್ಪ ಬೆಳಗ್ಬಿಡಿ. ಎಸ್ ಕಮಾನ್ ಕ್ರಿಕೆಟ್ ಮುಂದಿನ ಬಾರಿ ಕೂಡ ನಮ್ಮ ಈ ಒಂದು DPPL ಲೈವ್ ಅನ್ನ ಸ್ಟ್ರೀಮ್ ಮಾಡಿಕೊಳ್ಳಿ. ಕ್ರಿಕೆಟ್ ತಂಡಕ್ಕೆ ಹಾಗೂ ಅಂಪೈರ್ಸ್ ತಂಡಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಆಲ್. ಈಗ ನಮ್ಮ ಬಳಿ ಸಾಕಷ್ಟು ಸಮಯ ಇಲ್ಲ. ಮತ್ತವರ ಅತಿಥಿ ಸುಮಾರು 2-3 ದಿವಸಗಳ ಕಾಲದಿಂದ ನಮಗೆ ಎಲ್ಲಾ ರೀತಿಯ ವಿದ್ಯುತ್ ಸಂಪರ್ಕದ ಕೆಲಸವನ್ನು ಮಾಡಿಕೊಟ್ಟು ಈ ಒಂದು ಸರಳವಾಗಿ ಕಾರ್ಯಕ್ರಮ ನಡೆಯಕ್ಕೆ ಅವಕಾಶ ಮಾಡಿಕೊಡ್ತಾ ಶ್ರೀ ಚಂದ್ರಶೇಖರ್ ಆಚಾರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅವರು ಈ ಒಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಬಾಡಿಗೆ ಅಂಕಲ್ ಯಾರ್ಯಾರ ಹತ್ರ ಬೈಕ್ ಕಾರು. ಥ್ಯಾಂಕ್ ಯು ಸರ್. ಚಂದ್ರಶೇಖರ್ ಸರ್ ನಿಮ್ಮ ಸಹಕಾರ ಹೀಗೆ ಇರಲಿ ಯಾವಾಗಲೂ. ತುಂಬಾ ಧನ್ಯವಾದಗಳು. ಬಾಡಿಗೆ ಸರ್ ನಮ್ಮ ಗ್ರೌಂಡ್ ಅನ್ನ ಸಂಪೂರ್ಣ ಕ್ಲೀನ್ ಮಾಡಿ ಬೌಂಡ್ರಿ ಲೈನ್ ಹಾಕಿ ಎಲ್ಲಾ ರೀತಿಯ ಸಹಕಾರ ಕೊಟ್ಟು ಕೆಲವು 3 ಬಾರಿ ಕೂಡ ನಮ್ಮ ಬಾಡಿಗೆ ಮಾಡಿಕೊಟ್ಟಿರ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಬಾಡಿಗೆ ಸರ್. ವಾರಕ್ಕೂ ನೀವು ನಮ್ಗೆ ಜಲ್ದಿ ಕಳಿಸ್ಕೊಡ್ರಿ. ಓಕೆ, ಈ ಒಂದು ಮ್ಯಾಚ್ ನ ಸಂಪೂರ್ಣವಾಗಿ ಯಶಸ್ವಿಯಾಗಿಸಿಕೊಂಡಂತ ನಮ್ಮ ಮ್ಯಾಚ್ ರೆಫ್ರಿ ಆದಂತ ಚೇತನ್ ಕುಮಾರ್ ಅವರು, ಚೇತುರಾಮ್ ನಾಯಕ್ ಅವರು ವೇದಿಕೆ ಮೇಲೆ ಬಂದು ನಮ್ಮ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ಅವರ ಬದಲಾಗಿ ಅವರ ಸ್ನೇಹಿತರಾದಂತ ತಿಮ್ಮಪ್ಪಣ್ಣ ಅವರು ಇಸ್ಕೋಬೇಕು. Come on, champions man. The only thing left, trophy distribution. ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂತಹ ನಮ್ಮ ಗಣ್ಯರು ರನ್ನರ್ ಅಪ್ ಆಗಿರುವಂತ ದಾವಣಗೆರೆ ಡೈಮಂಡ್ಸ್ ಅವರಿಗೆ ಸಿಲ್ವರ್ ಮೆಡಲ್ ಅನ್ನ ಬನ್ನಿ ದಯವಿಟ್ಟು ಕ್ಯಾಪ್ಟನ್ ಶ್ರೀ ಮಹೇಶ್ ಅವರು ವೇದಿಕೆ ಮೇಲೆ ಬರಬೇಕು. ನೀವು ಹೋಗಿ ಹಾಕ್ಸ್ಕೊಳ್ಳಿ.
ಇಷ್ಟೊತ್ತವರೆಗೆ ಆಡಿದೀವಿ, ರಾತ್ರಿ 12 ಗಂಟೆವರೆಗೂ ಹಾಕ್ಸಿದೀವಿ ಶಾಮಿನ. 1 ಗಂಟೆ ಹಚ್ಚಿ ಆರಾಮಾಗಿ ಮಾತಾಡೋಣ. ಹಾ, ತಂಡದ 15 ಆಟಗಾರರಿಗೆ ಮೊದಲನೇದಾಗಿ ರನ್ನರ್, 2ನೇ ಬಾರಿ ರನ್ನರ್ ಅಪ್ ಆಗಿರುವಂತ ದಾವಣಗೆರೆ ಡೈಮಂಡ್ಸ್ ತಂಡಕ್ಕೆ ಜೋರಾಗಿ ಚಪ್ಪಾಳೆ. ಎರಡನೇದಾಗಿ ನಮ್ಮ ಕೊಟ್ರೇಶನ ವೈಸ್ ಕ್ಯಾಪ್ಟನ್ ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್, ಸೆಕೆಂಡ್ ಬೆಸ್ಟ್ ಬ್ಯಾಟ್ಸ್ಮನ್. ನೆಕ್ಸ್ಟ್ ಮೂರನೇದಾಗಿ ಅಲ್ಲೇ ವೇದಿಕೆ ನಿಲ್ಲುವಂತ ಶ್ರೀನಿವಾಸ್ ಜೋಗ. ಅಧ್ಯಕ್ಷರು ಡೈಮಂಡ್ಸ್ ಆಟಗಾರರು ಶ್ರೀ ಹರೀಶ್ ಸರ್. ನೆಕ್ಸ್ಟ್ IPPB ಮ್ಯಾನೇಜರ್ ಶ್ರೀನಿವಾಸ್ ಸರ್ ಅವರಿಗೆ. ಬೇಗ ಬೇಗ ಬೇಗ. ಹಾಗೆ ಸ್ವಿಂಗ್ ಬೌಲರ್ ಅಂತ ಖ್ಯಾತಿ ಪಡಿಸಿದಂತ ಶ್ರೀನಿವಾಸ್ IPPB ಮ್ಯಾನೇಜರ್ಸ್. ನೆಕ್ಸ್ಟ್ ಮತ್ತವರು ಸ್ವಿಂಗ್ ಬೌಲರ್ ರಾಘವೇಂದ್ರ ಅವರು, SPM ಮಳೆಬೆನ್ನೂರ್ ಹಾಗೂ ದಾವಣಗೆರೆ ಡೈಮಂಡ್ಸ್ ಅನ್ನೋದು ವೇಣುಗೋಪಾಲ್ ಸರ್ ಹಾಗಿತ್ತಲ್ಲ. ನೆಕ್ಸ್ಟ್ ರವಿ ಪ್ರಸಾದ್ ಉತ್ತಮ ಬೌಲಿಂಗ್ ಅನ್ನು ಮಾಡೋದ್ರ ಮೂಲಕ ದಾವಣಗೆರೆ ಡೈಮಂಡ್ಸ್ ಫೈನಲ್ ವರೆಗೂ ತಗೊಂಡುವಂತ ಕೆಲಸ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಹೊಸ ಪ್ರತಿಭೆ ಮೈಸೂರಿಂದ ರಾತ್ರಿ ಟ್ರೈನಿಗೆ ಬಂದು ಬೆಳಗ್ಗೆ ದಾವಣಗೆರೆ ಡೈಮಂಡ್ಸ್ ಸಂಪೂರ್ಣವಾಗಿ ಜವಾಬ್ದಾರಿ ತನ್ನ ಹೆಗಲ ಮೇಲೆ ಎತ್ಕೊಂಡು ಕಪ್ಪನ್ನು ಇಲ್ಲೇ ಸರಿಯಾಗಿ ಮಾಡಿರುವಂತ ಕಿರಣ್ ಕುಮಾರ್ ಅವ್ರಿಗೆ, ಮೈಸೂರು ಹುಲಿ ಮರೆಯಲ್ಲಿ ಪುಲಿ ಕಿರಣ್. ಓಕೆ, ನೆಕ್ಸ್ಟ್ ಶ್ರೀ ಸುದರ್ಶನ್ ಕೊಂಡಿ ಅವರು ದಾವಣಗೆರೆ ಡಿವಿಷನ್ ಅಫೇರ್ಸ್ ಹಾಗೆ ದಾವಣಗೆರೆ ಡೈಮಂಡ್ಸ್ ತಂಡದ ಆಟಗಾರರು. ಇವರ ಸಹಕಾರ ಕೂಡ ಉತ್ತರ ಸ್ಟ್ರಾಟಜಿಕಲ್ ಪ್ಲೇಯರ್, ಸ್ಟಾಮಿನಾ ಪ್ಲೇಯರ್. ಓಕೆ, ನೆಕ್ಸ್ಟ್ ಶ್ರೀ ಕೆಟ್ಟು ಗುರು ಬಸವರಾಜ್ ಇವರ ಒಂದು ಫೀಲ್ಡಿಂಗ್ ಬಗ್ಗಕ್ಕಾಗಿಲ್ಲ ಅಂದ್ರೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಇನ್ನು ಫೈನಲ್ ಅವ್ರಿಗೆ ಪ್ಲೇಯರ್ ಬಿಟ್ಟಿದ್ದಾರೆ. ಪ್ರವೀಣ 44 ಜಿಂಕೆ DVC ಡೈಮಂಡ್ಸ್ ತಂಡ ಮತ್ತೊಬ್ಬ ಆಟಗಾರ, ಸ್ಟ್ರಾಟಜಿಕ್ ಪ್ಲೇಯರ್. ನೆಕ್ಸ್ಟ್ ಪ್ರದೀಪ್ ಸಬ್ ಡಿವಿಷನ್ ASP ಸಬ್ ಡಿವಿಷನ್ 1 ಹಾಗೆ DVC ಡೈಮಂಡ್ಸ್ ತಂಡದ ಉತ್ತಮ ಆಟಗಾರ ಪ್ರದೀಪ್ ಅವರು. ಕಂಗ್ರ್ಯಾಚುಲೇಷನ್ಸ್. ಡೋನೇಶ್ ಅವರಿಗೆ ಉತ್ತಮ ಗೂಟ ರಕ್ಷಕ ನಾಗರಾಜ್ ಅವರು. ರಾಹುಲ್ ಅವರ ಬದಲು ನಮ್ಮ ಹಸ್ಬೆಡ್ SPM ವೆಂಕಟೇಶ್ ಸರ್ ಅವರು. ಓಕೆ, ಥ್ಯಾಂಕ್ ಯು. ನಾಗರಾಜ್ ಅವರು DVC ಡೈಮಂಡ್ಸ್ ತಂಡದ ಮತ್ತವರು ಆಟಗಾರರು. ಹಸಗೋಡ್ SP ನಾಗರಾಜ್ 15 ಆಟಗಾರರು ಆದ್ರು ಅಂತ ಭಾವಿಸ್ತೀನಿ. ಇದೀಗ one and only 50, that is fastest 50 ಹರಿಹರ ಸ್ಟ್ರಾಟಜಿಕ್ ಎನರ್ಜೆಟಿಕ್ ಬ್ಯಾಟ್ಸ್ಮನ್ ಮಧು ಸಾಲ್ಕಟ್ಟೆ ಅವರು. ಮಧು ಸಾಲ್ಕಟ್ಟೆ ಜೋರ. ಹಾಗೆ ನೋಡಿ, ಇವತ್ತು ಯೂಟ್ಯೂಬ್ ಲೈವ್ ಬರೋಕ್ಕೆ ಕಾರಣ ಅವರು ನಿನ್ನೆ ಸಡನ್ ಆಗಿ ಅರ್ಜೆಂಟ್ ಏನೋ ವ್ಯವಸ್ಥೆ ಇಲ್ಲದಿದ್ರು ಕೂಡ ವೈರು ಊರಿಂದ ತಮ್ಮ ಹೊಲದಿಂದ ತಗೊಂಡು ವೈರ್ನ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಅವರು ದೊಡ್ಡ ಚಪ್ಪಾಳೆಯನ್ನ ಇವತ್ತು ನಾವೆಲ್ಲ ಇವತ್ತು ವಿಡಿಯೋದಲ್ಲಿ ಕಂಡಿದ್ದೀವಿ ಅಂದ್ರೆ ಅವ್ರ ಕಾರಣ. ಥ್ಯಾಂಕ್ ಯು. ನೆಕ್ಸ್ಟ್ VK ಪಾಟೀಲ್ ಮಜ್ಜಿಗೆ ಕೊಟ್ಟಿಲ್ಲ. ಹಾಗೆ ನಮ್ಮ ಅಧ್ಯಕ್ಷ ಯಾವ ಕಾರಣಕ್ಕೆ ಮಡಿಗೆ ಹಾಕ್ಸ್ತಾರೆ ಗೊತ್ತಿಲ್ಲ, ಹಾಕ್ಸ್ತಿದ್ದಾರೆ. VK ಪಾಟೀಲ್ ಪಾಟೀಲ್
ಪಾಟೀಲ್. ಇದರೊಟ್ಟಿಗೆ ಮತ್ತೊಂದು ವಿಶೇಷ ಅನೌನ್ಸ್, ರನ್ನರ್ ಅಪ್ ತಂಡದ ಟ್ರೋಫಿ ವಿತರಣೆ. ಯಾರಿಗೆ? ಈಗ ಗೋಲ್ಡ್ 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 ಅನ್ನ ಹಾಕೊಳ್ಳುವಂತ ಸಮಯ. ಗೋಲ್ಡ್ ಓಕೆ. ಈಗ ನಿಜವಾದ ಗೋಲ್ಡ್ಗಳು ಒಂದೊಂದಾಗಿ ಡಿಸ್ಪ್ಲೇನ್ ಆಗಿ ಬರಬೇಕು. ಸೊ ಮೊದಲನೇದಾಗಿ ಟೀಮ್ ಕ್ಯಾಪ್ಟನ್ ಅಂತ ತಿಮ್ಮೇಶಣ್ಣ ಅದ್ಭುತವಾದಂತ ಕ್ಯಾಪ್ಟನ್ಸಿಯನ್ನು ಮಾಡಿ ತಂಡಕ್ಕೆ ಫೈನಲ್ ಅಲ್ಲಿ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದು ತಂಡವನ್ನು ಉತ್ತಮ ಮುನ್ನಡೆಸಿದ ತಿಮ್ಮೇಶ್ ಮೊದಲನೇ ಬಾರಿ. ಮೊದಲಿಗೆ ತಿಮ್ಮೇಶ್ ಟೂರ್ನಿ ಅತ್ಯುತ್ತಮವಾದಂತ ಬೌಲಿಂಗ್ ಪ್ರದರ್ಶನ ಮಾಡುವಂತ ಶ್ರೀ ಅವಿನಾಶ್ ಒಳ್ಳೆ ಡಿವಿಷನ್ ಆಫೀಸ್ ಬರಬೇಕೀಗ ಮೇಲೆ. ಮತ್ತೊಬ್ಬ ಸ್ಪಿನ್ ಮಾಂತ್ರಿಕ ಅಂತ ಅತ್ಯುತ್ತಮ ಭಾಷಣಕಾರರಂತ ಅತ್ಯುತ್ತಮ ಫೀಲ್ಡರ್ ಅಂತ ಮಾರುತಿ ಟಿಎಂ ಅಣ್ಣೇಗೌಡಲ್ಲ. ಸೊ ನಂತರ ಅಣ್ಣೇಗೌಡ ಅವರು ಅಣ್ಣೇಗೌಡ ಬರ್ರಿ ಅಣ್ಣೇಗೌಡ. ಸೊ ನಂತರ ದಾವಣಗೆರೆ ವಿಭಾಗದ ಅಂಚೆ ನಿರೀಕ್ಷಕ ಅಂತ ಶ್ರೀ ಅಶ್ವಥ್ ಸರ್ ಅವರು. ನಂತರ ಮತ್ತೊಬ್ಬ ಗೋಲ್ಡ್ ಶಶಿ ತನ್ನ ಬ್ಯಾಟಿಂಗ್ ಕೌಶಲ್ಯದಿಂದ ಎರಡು ತಂಡಗಳಲ್ಲಿ ನೆಟ್ಟುಕೊಂಡಿಸಿಕೊಂಡ ನಮ್ಮ ಸಿಕ್ಸರ್ ಮನೋಜ್ ಮತ್ತೊಬ್ಬ ಪವರ್ ಹಿಟ್ಟರ್ ಅನಂತ ಕಿರಣ್. ಕೇವಲ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಉತ್ತಮ ಕ್ಯಾಚ್ ನಡೆದು ನಮಗೆ ನಡೆದುಂಟ ಅತ್ಯುತ್ತಮ ಫೀಲ್ಡರ್ ನಮ್ಮ ರಾಘವ್. ತಂಡ ಯಾವುದಾಗಿರ್ಬೋದು ಎಲ್ಲರೂ ಉಲ್ಲಾಸ ನೀಡತಕ್ಕಂಥ ನಮ್ಮ ಸತೀಶ್. ನೆಕ್ಸ್ಟ್ ಶಾಮೂರ್ ಗೋಲ್ಡ್ ಗಣೇಶ್. ಈ ಸಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಇಲ್ಲಾಂದ್ರೆ ಈ ಸಲ ಸ್ಟ್ರೈಕ್ ತೆಗೆದಿರೋದು ನಮ್ಮ ಹೀರೋನವರು. ನಮ್ಮ ದಾವಣಗೆರೆ ಡಿಒ ಮತ್ತೊಬ್ಬ ಆಟಗಾರ ಅಂತ ಸ್ವಾಮಿ. ನಮ್ಮ ಡಿಒ ಹೊಸ ಪ್ರತಿಭೆ ಪೇಸ್ ಬ್ಯಾಟ್ಸ್ಮನ್ ಅಭಿಷೇಕ್. ನಮ್ಮ ವಿಜಯ ಎಲ್ಲಿರ್ತೇವೆ ಅಲ್ಲಿ ವಿಜಯ ಇರುತ್ತೆ. ನೆಕ್ಸ್ಟ್ ವಿಜಯ್ ಬರೋಣ. ಸೊ ನೆಕ್ಸ್ಟ್ ಮತ್ತೊಬ್ಬ ಆಟಗಾರ ಅಂತ ಶ್ರೀ ಕೊಟ್ರೇಶ್. ಮತ್ತಿನ್ಯಾರು ಬಾಕಿ ಉಳ್ದ ಆಯ್ತಾ? ಯಾವ್ದೇವನಪ್ಪ? ಓಕೆ, ಧನ್ಯವಾದಗಳು. ಕ್ಯಾಪ್ಟನ್ ಮಾಸಣ ಹೌದಾ? ಇದಕ್ಕಿಂತ ಮೊದಲನೇದಾಗಿ ಮತ್ತೆ ಯಾರು ಗಮನ ಕೊಡೋದು ಹೇಳ್ಬೇಡಿ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ
ಮೇಲಿರುವಂತಹ ಗಣ್ಯರು, ವೇದಿಕೆ ಮೇಲಿರುವಂತಹ ಗಣ್ಯರು ಈಗ ತಮ್ಮ ಮುತ್ತು ನುಡಿಗಳನ್ನು ಸುರಿಸಬೇಕು. ಮೊದಲನೇದಾಗಿ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಸರ್ ಅವರು ಈ ಒಂದು ಟೂರ್ನಿ ಕುರಿತು ಮಾತಾಡಬೇಕಂತ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ದಾವಣಗೆರೆ ಡೈಮಂಡ್ಸ್ ತಂಡ ವಿನ್ ಆಗಿದೆ. ಅಭಿನಂದನೆಗಳು. ಸಾರಿ ದಾವಣಗೆರೆ ಡೈನಮೋಸ್ ನೋ ಆಗ ಹೌದು. ಅದು ಓಂಕಾರ ಮೂರ್ತಿ ಅಂಟರ್ಸ್ ಇತ್ತು. ಅದು ಫೈನಲ್ಗೆ ನಮ್ಮದು ಅಂಟರ್ಸ್ ಬಂದಿಲ್ಲ, ಅಂಟರ್ಸ್ ಟೀಮು ಬಂದಿಲ್ಲ. ಹಾಗೆ ನಮ್ಮ ಟೀಮು ದಾವಣಗೆರೆ ಇದು ಡೈನಮೋಸ್ ಡಿಒ ಟೀಮ್ ಬಂದುಬಿಟ್ಟಿದೆ. ಸೊ ಅದು ನಾವು ಸೋಲು ಗೆಲುವನ್ನು ನಾವು ಕ್ರೀಡಾ ಸ್ಫೂರ್ತಿ ಮರೆಯಬೇಕು. ಗೆಲುವು ರಕ್ಷೆ ಅಲ್ಲ, ಸೋಲು ಶಿಕ್ಷೆ ಅಲ್ಲ ಅಂತ ಹೇಳಿದಂಗೆ ಅದು ಜೀವನದ ಒಂದು ಗೇಮ್ನ ಒಂದು ಭಾಗ ಅದು. ಇವತ್ತು ಎಲ್ಲ ಭಾಗವಹಿಸಿದ ಎಲ್ಲ ಟೀಮ್ಗಳಿಗೆ ಅಭಿನಂದನೆಗಳು. ಇನ್ನು ಇದೇ ಥರ ನಾನು SP ಇರುವಾಗ ಒಂದು ನಮ್ಮ ಡಿವಿಷನ್ ಆಫೀಸಿಗೆ ಒಂದು ಕಪ್ ಬಂತು. ಇನ್ನು ಹಾಗಾಗಿ ಎಲ್ಲ ಬಂತು. ಹಾಗಾಗಿ ಇನ್ನು ಟ್ರಾನ್ಸ್ಫರ್ ತಗೊಂಡ್ರೆ ಏನು ಬೇಜಾರಿಲ್ಲ ಅಂತ ಹೇಳ್ಬೋದು. ಓಕೆ, ಎಲ್ರಿಗೂ ಶುಭಾಶಯಗಳು, ಎಲ್ರಿಗೂ ಅಭಿನಂದನೆಗಳು ಎಂದು ಹೇಳುತ್ತೆ ನಾನು ಮತ್ತೆ ಮಾಡಿಸ್ತೇನೆ. ಬಹುಶಃ 4ನೇ ಬಾರಿ ಕೂಡ ಅವರು ಇರ್ತಾರೆ ಅನ್ನುವಂತ ಉತ್ಸಾಹದೊಂದಿಗೆ ಇದು ಈಗ ಬೆಳಿಗ್ಗೆ 5 ಗಂಟೆಗೆ ಬಹುಶಃ ಎದ್ದಿದ್ದವರು ಇವತ್ತು 5 ಗಂಟೆಯಿಂದ ಸಾಯಂಕಾಲ ರಾತ್ರಿ 8-9 ಗಂಟೆವರೆಗೂ ಇವತ್ತು ನಮ್ಮ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ಅಧ್ಯಕ್ಷರನ್ನು ಬರೋ ನಾವೇ ಧನ್ಯವಾದಗಳು. ಇದೀಗ ಮತ್ತವರ ASP ಆದಂತ ಮತ್ತವರ ಡೈನಮೋಸ್ ತಂಡದ ಆಟಗಾರರೇ ಅವರು, ಮಾಜಿ ಅಲ್ಲ ಆಟಗಾರರೇ. ನಮ್ಮನ್ನ ಸಾಕಷ್ಟು ಪ್ರತಿದಿನ ಸಂಡೆ ಇವತ್ತು ಕ್ರಿಕೆಟ್ ಜೀವಂತವಾಗಿ ನಮ್ಮಲ್ಲಿ ಉಳಿದಿದೆ ಅಂದ್ರೆ ಪ್ರತಿ ಸಂಡೆ ಅವರು ನಾಳೆ ಬರ್ತೀರಾ? ನಾಳೆ ಏನು ಕ್ರಿಕೆಟ್? ನಾಳೆ 24 ಗಂಟೆ ಮುಂಚೆಗೆ ಎಷ್ಟು ದಿನ ಬರ್ತೀರಾ? ಎಷ್ಟು ಗಂಟೆಗೆ ಬರ್ತೀರಾ? ಈ ರೀತಿ ಉರುಪಿಸಿ ಕ್ರಿಕೆಟ್ ಅನ್ನ ಬ್ಲಡ್ಡಲ್ಲಿ ಸೇರಿಸಿರುವಂತ ಶ್ರೀ ಗುರುಪ್ರಸಾದ್ ಸರ್. ಹಾಗೆ ಇವತ್ತು ಅವರೊಂದು ಆಸೆ ಇತ್ತು ನಮ್ಮ ಜೊತೆಗೆ ಆಟ ಆಡಬೇಕು ಅಂತ. ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಸಂಪೂರ್ಣವಾದಂತ ಜವಾಬ್ದಾರಿ ತಗೊಂಡು ಯಾವುದೇ ಗೊಂದಲ ಆಗದೆ ಮ್ಯಾಚ್ಗಳನ್ನು ನಡೆಸ್ಕೊಟ್ಟಿದ್ದಾರೆ. ಸೊ ಆಸ್ ಎ DPPL ಸೀಸನ್ 3ನ ಸೆಕ್ರೆಟರಿ ಆಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ಎನರ್ಜೆಟಿಕ್ ಗುರುಪ್ರಸಾದ್ ಸರ್ ಈ ಕಾರ್ಯಕ್ರಮ ಕುರಿತು ಮಾತಾಡೋದಕ್ಕೆ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. DPPL ಸೀಸನ್ 3 ನಮ್ಮ ದಾವಣಗೆರೆ ಡಿವಿಷನ್ ಪ್ರಾರಂಭವಾದಾಗಿಂದ ಸತತವಾಗಿ ಪ್ರತಿ ವರ್ಷನೂ ನಾವು ಈ ಒಂದು ಟೂರ್ನಮೆಂಟ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಇದು 3ನೇ ಸೀಸನ್ನು. ಈ 3 ಸೀಸನ್ನಲ್ಲಿ ನಮ್ಮ ಈ DPPL ಕಮಿಟಿಯ ಅಧ್ಯಕ್ಷರಾಗಿ ನಮ್ಮ ಹರೀಶ್ ರವರು ಪ್ರಾರಂಭದಿಂದ ಕೊನೆಯವರೆಗೂ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಒಂದು ಫೀಲ್ಡನ್ನು, ಒಂದು ಗ್ರೌಂಡನ್ನು ಬುಕ್ ಮಾಡೋದ್ರಿಂದ ಹಿಡಿದು ಟೂರ್ನಮೆಂಟ್ನ ಎಲ್ಲ ಮೆಡಲ್ಸ್ ತರೋದಾಗಿ ಪ್ರತಿಯೊಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತು ಬೆಳಗ್ಗೆ ಪರಿಸ್ಥಿತಿ ನೋಡಿದರೆ ಇವತ್ತೇನು ಟೂರ್ನಮೆಂಟ್ ಆಗುತ್ತೋ ಇಲ್ಲ ಅನ್ನೋ ಥರ ಇತ್ತು. ಅದು ಶುರು ಮಾಡೋ ಟೈಮಿಗೆ ಕರೆಕ್ಟಾಗಿ ಮಂಜು ಕವಿತಾ ಇತ್ತು. ಸುಮಾರು 8:30-9 ಗಂಟೆ ತನಕ ಆಟ ಶುರು ಆಗಲೇ ಇಲ್ಲ. ಇಷ್ಟೊತ್ತು ಆಗಿದೆ, ಇನ್ನೇನಾಗುತ್ತೋ ಅಂತಿದ್ವಿ. ದೇವ್ರ ದಯ ಮತ್ತೆ ತಮ್ಮೆಲ್ಲರ ಆಶಯ, ಬಹಳ ನಿರೀಕ್ಷಿತ DPPL 3 ಚೆನ್ನಾಗಿ ಆಡಬೇಕು ಅಂತಕ್ಕಂಥ ಒಂದು ಉತ್ಸಾಹ ಏನಿತ್ತು, ಅದಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಕೊನೆಗೂ ಮಂಜು ಸರಿದು ಸೂರ್ಯ ಹೊರಗೆ ಬಂದು ಈ ಒಂದು ಟೂರ್ನಮೆಂಟು ಯಶಸ್ವಿಯಾಗಿ ಸಾಗಿದೆ. ತುಂಬ ಚೆನ್ನಾಗಿ ಆಡಿದ್ರಿ. ಕೆಲವೊಂದು 1-2 ಟೈಮಲ್ಲಿ ಮಾತ್ರ ಬೇಸರವಾದಂಥ ಸಂಗತಿಗಳು ಬಿಟ್ಟರೆ ಇನ್ನೆಲ್ಲ ಅತ್ಯುತ್ತಮವಾಗಿ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಸಹಕಾರವನ್ನು ಕೊಟ್ಟಿದ್ದೀರಾ. ನಮ್ಮ ನಿರೀಕ್ಷೆಗೆ ಮೀರಿದಂತೆ ತಾವೆಲ್ಲರೂ ಆಟ ಆಡಿದ್ದೀರಾ, ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದೀರಾ. ಇದೇ ಥರ ತಮ್ಮ ಏನು ಎನರ್ಜಿ ಇದೆ ಅದನ್ನು DPPL 4 2026ಗೂ ಕೂಡ ಉಳಿಸ್ಕೊಳ್ಳಿ. ಚೆನ್ನಾಗಿ ಆಡಿ ಕ್ರೀಡೆ ಜೀವಂತವಾಗಿರಲಿ. ನಮ್ಮನ್ನು ಉದ್ಧಾರ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಕ್ರೀಡೆ ಸಹಕಾರ ಆಗಲಿ. ನಮ್ಮಲ್ಲಿ ಯಾವುದೇ ವೈಮನಸ್ಯಗಳನ್ನು ಉಂಟು ಮಾಡದೇ ಇರಲಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ.
ತುಂಬ ಧನ್ಯವಾದಗಳು ಸರ್. ಇದೀಗ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಮತ್ತೋರ್ವ ASP ಸಬ್ ಡಿವಿಷನಲ್ ಆದಂಥ ಶ್ರೀ ನರೇಂದ್ರ ನಾಯಕ್ ಸರ್ ಸಾಕಷ್ಟು ಅವರು ಕೂಡ ಕಳೆದ 2 ವರ್ಷಗಳಿಂದ ಈ ಒಂದು DPPLಗೆ ಸಂಪೂರ್ಣ ಸಹಕಾರ ಕೊಟ್ಟು ಉಡುಪನ್ನು ತುಂಬಿ ಅವರು ಸಬ್ ಡಿವಿಷನ್ನಲ್ಲಿರೋ ಆಟಗಾರರನ್ನು ಕೂಡ ಹೊರದಿರಿಸಿ ಸಹಕಾರ ಕೊಟ್ಟು ಇವತ್ತು ನಮ್ಮನ್ನು ಟೂರ್ನಿಯಲ್ಲಿ ಯಶಸ್ಸು ಮಾಡಿಕೊಂಡಿರ್ತಾರೆ. ಅವರು ಕೂಡ ಈ ಕಾರ್ಯಕ್ರಮ ಕುರಿತು ಮಾತಾಡಬೇಕಂತ ಕೇಳ್ಕೊಡ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಡಿಒ ಡೈಮಂಡ್ಸ್ ಮತ್ತು ಡೈಮಂಡ್ಸ್ ತಂಡಗಳು ಡೈನಮಸ್ ವಿನ್ನರ್ ಆ್ಯಂಡ್ ರನ್ನರ್ಸ್. ಸೊ ಡೈಮಂಡ್ಸ್ ಮತ್ತು ಡಿಒ ಡೈನಮಸ್ ಓಕೆ ಸಾರಿ ಡಿ ಎಸ್ ರನ್ನರ್ ವಿನ್ನರ್ಸ್ ಆ್ಯಂಡ್ ರನ್ನರ್ಸ್ ತಂಡದವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಇವತ್ತು ಈ ಒಂದು ಎಷ್ಟೋ ಬಿಸಿಲಿದ್ರು ಕೂಡ ಸಾಕಷ್ಟು ಎಲ್ಲರೂ ಕೂಡ ಉತ್ಸಾಹದಿಂದ ಒಂದು ಕ್ರೀಡೆಯನ್ನು ಆಡಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಎಸ್ಪೆಷಲಿ ಅಧ್ಯಕ್ಷರಾದಂಥ ಹರೀಶ್ ಅವರು ತುಂಬ ಅಚ್ಚುಕಟ್ಟಾಗಿ ಅವರ ಶ್ರಮ ಭಾಳ ಇದೆ ಇದರಲ್ಲಿ. ಸೊ ಅವರು ಮತ್ತು ಅವ್ರ ಜೊತೆಗೆ ಏನು ಕ್ರೀಡಾ ಸಮಿತಿಯ ಸದಸ್ಯರೆಲ್ಲರೂ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಸಾಕಷ್ಟು ಕಷ್ಟಪಟ್ಟು ಎಲ್ಲರೂ ಅರೇಂಜ್ಮೆಂಟ್ಸ್ ಮಾಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ಎಲ್ಲ ಉಪವಿಭಾಗದಿಂದಲೂ ಕೂಡ ಭಾಳ ಉತ್ಸಾಹದಿಂದ ಎಲ್ಲ ನೌಕರರು ಇವತ್ತು ಭಾಗವಹಿಸಿ ಸೋಲುಗಳು ಸಹಜವಾಗಿ ಇದ್ದಿದ್ದೆ, ಆದರೂ ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಎಲ್ಲರೂ ಕೂಡ ಉತ್ಸಾಹದಿಂದ ಈ ಒಂದು ಕ್ರೀಡೆಯಲ್ಲಿ ತೊಡಗಿದ್ದೀರಿ. ಮತ್ತು ಏನೋ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಕೂಡ ಅದನ್ನೆಲ್ಲವೂ ಕೂಡ ಕಮಿಟಿ ವತಿಯಿಂದ ಎಲ್ಲ ಸರಿ ಮಾಡಿ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಮುಕ್ತಾಯ ಮಾಡಿದ್ದೀರಿ. ಮುಕ್ತಾಯ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ಒಂದು ಕಮಿಟಿಯ ಏನು ಕ್ರೀಡಾ ಕಮಿಟಿಯ ಎಲ್ಲ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಇದೇ ರೀತಿಯ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡೀತಾ ಇರಲಿ. ಸೊ ಇದು ಒಂದು ರೀತಿಯ ಒಂದು ಅಫಿಷಿಯಲ್ಸ್ ಎಲ್ಲರೂ ಕೂಡ ಒಂದು ರೀತಿ ಮೋಟಿವೇಶನ್ ಆದಾಗೆ ಮತ್ತು ಎಲ್ಲ ಒಂದು ಕಡೆ ರಿಫ್ರೆಶ್ಮೆಂಟ್ ಸಿಕ್ಕ ಹಾಗಾಗುತ್ತೆ. ಯಾಕಂದರೆ ಬರೀ ಕೆಲಸದಲ್ಲೇ ನಾವೆಲ್ಲರೂ ಕೂಡ ಮಗ್ನರಾಗಿರ್ತೀವಿ, ಪ್ರಜರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಒಂದು ದಿವಸ ಅಧ್ಯಕ್ಷರು ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಮ್ಮ ಅಧೀಕ್ಷಕರು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಮತ್ತೆ ಸಾಕಷ್ಟು ಜನ ನಮ್ಮ ಎಂಪ್ಲಾಯೀಸ್ಗಳು ತನುಮಾನ ಧನ ಇದರ ಸಹಾಯದೊಂದಿಗೆ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿದಿರಿ. ಮತ್ತು ನಾನು ಕೂಡ ಸಾಕಷ್ಟು ನಮ್ಮ ಎಲ್ಲ ನೌಕರರಿಗೂ ಕೂಡ ಏನಾದರೂ ಅವಶ್ಯಕತೆ ಇದ್ರೆ ಪ್ರಾಕ್ಟೀಸ್ ಮಾಡಿ ಅಂತಲೂ ಕೂಡ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ ಟೋಟಲಿ. ಸೊ ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಇದೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ತಮ್ಮ ಇದನ್ನುಡಿನ ಮಾಡಿದಂಥ ಶ್ರೀ ನರೇಂದ್ರ ನಾಯಕ್ ಸರ್ ASP ಸಬ್ ಡಿವಿಷನ್ ಅವರಿಗೆ ತುಂಬ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮವನ್ನು ಕುರಿತು ಮತ್ತೋರ್ವ ಅತಿಥಿಗಳು ಆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ IP ಸಬ್ ಡಿವಿಷನ್ ಅಶೋಕ್ ಸರ್ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರಗಳು. ಅಂತೂ ಇಂತೂ ಈ DPL 3ನೇ ಸೀಸನ್ ಮುಗಿಯಿತು. ಈ ಟೂರ್ನಮೆಂಟ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳು. ಈ ಡಿಒ ಡೈನಮಸ್ ಗೆಲ್ಲಕ್ಕೆ ಒಂದೇ ಒಂದು ರೀಸನ್ನು, ಕಳೆದ 1.5 ತಿಂಗಳಿಂದ ಬೆಳಗ್ಗೆ 5 ಗಂಟೆಯಿಂದ ಬಂದು ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಹಂಟರ್ಸ್ ನ ಬೇಟೆ ಮುಗಿಯಿತು, ಡೈನಮಸ್ ಹಿಡಿಯೋಕೆ ಸ್ಟಾರ್ಟ್ ಆಯ್ತು. ಧನ್ಯವಾದ. ಇವರು ಕೂಡ ನಮ್ಮೊಟ್ಟಿಗೆ ಪ್ರತಿದಿನ ತಮ್ಮ ಕೆಲಸನ ಬದಿಗೊತ್ತಾ 5:30-6 ಗಂಟೆಗೆ ನಮ್ಮ ಜೊತೆಗೆ ಪ್ರಾಕ್ಟೀಸಿಗೆ ಬರ್ತಾ ಇದ್ರು. ಥ್ಯಾಂಕ್ ಯು ಅಶ್ವಥ್ ಸರ್. ಸೊ ಇದೀಗ ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಜಾತ್ರೆ ಇತ್ತು ಪಾಪ. ಆಕ್ಚುಲಿ ಅವರ ಜಾತ್ರೆ ಮತ್ತು ರಜದಲ್ಲಿದ್ದರು. ತಮ್ಮ ಜಾತ್ರೆ ಮತ್ತು ರಜೆಯನ್ನೂ ಬಿಟ್ಟು ಈ ಒಂದು DPPL ಸೀಸನ್ 3 ಯಶಸ್ವಿಯಾಗೋದಕ್ಕೆ ಇವರು ಸಂಪೂರ್ಣ ಸಹಕಾರ ಕೊಟ್ಟು ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಹಾಜರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿದ್ದಾರೆ. ನಮ್ಮ ಶ್ರೀ ಪೋಸ್ಟ್ ಮಾಸ್ಟರ್ ವೆಂಕಟ ಮೂರ್ತಿ ಸರ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡ್ಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ಅಂಚೆ ವಿಭಾಗದ 3ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿ, ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಕಾರಣಕರ್ತರಾದ ಸರ್ವರಿಗೂ ಹೃತ್ಪೂರ್ವಕ ಧನ್ಯವಾದ. ಅದರಲ್ಲೂ ವಿಶೇಷವಾಗಿ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲ ಸಕಲ ಸೌಲಭ್ಯಗಳನ್ನು ಎಲ್ಲೂ ತೊಂದರೆಗಳಾಗದಿರಾಗೆ ಸರ್ವ ಸೌಲಭ್ಯಗಳನ್ನು ಏರ್ಪಾಡು ಮಾಡಿದ್ದಾರೆ. ಶ್ರೀಯುತ ಹರೀಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೀನಿ ಮೊದಲನೇದಾಗಿ. ಹಾಗೂ 8 ತಂಡಗಳನ್ನು ಈ ಪಂದ್ಯಾವಳಿಯಲ್ಲಿ ಆಡಿಸಿ ಎಲ್ಲದೂ ಅವರು 8 ತಂಡಗಳವರು ಉತ್ಸಾಹದಿಂದ ಬಂದು ಭಾಗವಹಿಸಿ ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸ್ತಾರೆ.
ಆಟಗಾರರು ಪಂದ್ಯಗಳು ಟೀಮ್ಗಳು ಬರಲಿಲ್ಲ ಅಂದ್ರೆ ಯಶಸ್ವಿ ಆಗೋದಿಲ್ಲ. 2-3 ಟೀಮ್ ಆದ್ರೆ ಅದ್ರದ್ದು ಮಹತ್ವ ಇರಲ್ಲ. 8 ತಂಡಗಳು ಬಂದಿದ್ದಾರೆ, ಅವರು ಪ್ರಾಕ್ಟೀಸ್ ಮಾಡಿ ಹೊನ್ನಳ್ಳಿ, ಚನ್ನಗಿರಿ, ಹರಿಹರ ಎಲ್ಲ ಕಡೆಯಿಂದ HOದಲ್ಲಿ 2 ಟೀಮ್ ಆಗಿದೆ, DOದ್ದು 1 ಮತ್ತೆ ಎಲ್ಲ SOಗಳದ್ದು ಎಲ್ಲ ಸೇರಿ. ಹಂಗಾಗಿ ಆ ಟೀಮ್ನ ಎಲ್ಲ ಸರ್ವ ಸದಸ್ಯರು, ಟೀಮ್ ನಾಯಕರಿಗೂ ಕೋಚ್ಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವರ ಸಹಕಾರದಿಂದ ಯಶಸ್ವಿಯಾಗಿದೆ ಅಂತ ಅನ್ನಿಸ್ಬೇಕಾಗುತ್ತೆ. ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ಅಂಚೆ ಅಧೀಕ್ಷಕರು ಎಲ್ಲ ವಿಷಯದಲ್ಲೂ ಸಹಕಾರ ಕೊಡ್ತಾರೆ. ಕಚೇರಿ ಕೆಲಸ ಕಾರ್ಯಗಳು, ಕಚೇರಿಯ ಟಾರ್ಗೆಟ್ ಅಚೀವ್ಮೆಂಟು, ಬಹುಮಾನ ವಿತರಣೆ, ಅದ್ರ ಜೊತೆಗೆ ಕ್ರಿಕೆಟ್ ಇದಕ್ಕೂ ಭಾಳಷ್ಟು ಪ್ರೋತ್ಸಾಹ ಕೊಟ್ಟು ಅವ್ರು ಬಂದಾಗಲಿಂದ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಇವತ್ತು ಭಾನುವಾರ ಇದೆ, ಅವರು ಊರಿಗೆ ಹೋಗ್ಬೋದು, ಹಂಗೆ ನೋಡ್ಕೊಂಡ್ರೆ ಪುತ್ತೂರಲ್ಲಿ ಇರ್ತಾರೆ, ಓಡಾಡ್ಬೇಕಾಗತ್ತೆ. ಆದಾಗಿ ಇವತ್ತು ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇದ್ದು ಭಾನುವಾರ ಆದರೂ ಅವರ ಫ್ಯಾಮಿಲಿ ಜೊತೆ ಕಳೆಯುವಂಥ ಅಮೂಲ್ಯವಾದ ಸಮಯವನ್ನು ಈ ಪಂದ್ಯಾವಳಿ ಮೀಸಲಿಟ್ಟಿದ್ದಾರೆ. ಹಂಗಾಗಿ ಅಂಥ ಅಧೀಕ್ಷಕರನ್ನು ಪಡೆದ ನಮ್ಮ ದಾವಣಗೆರೆ ವಿಭಾಗ ಧನ್ಯರು ನಾವೆಲ್ಲರೂ ಅಂತೇಳಿ ಅವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದ ಹೇಳಬೇಕಾಗುತ್ತೆ. ಇನ್ನಂತೆ ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ಬಂದಿದ್ದಾರೆ. ವಿಶೇಷವಾಗಿ ಗಮನಿಸಿದ್ದೇನೆಂದರೆ, ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಆಡ್ತಾರೆ, ಸಣ್ಣ ಪುಟ್ಟವು ಆಗ್ತವೆ ಕೆಲವು ಸಲ, ಅಲ್ಲಿ ಯಾವುದೋ ಡಿಸಿಷನ್ಸ್ ಅವು ಸಣ್ಣ ಪುಟ್ಟವು ಅಷ್ಟೇ. ಆದರೆ ಮೇಜರ್ ಏನು ಅಂತ ಇಶ್ಯೂಸ್ ಏನು ಆಗಲಿಲ್ಲ ಅಬ್ಸರ್ವ್ ಮಾಡ್ದಂಗೆ. ಯಾಕಂದರೆ 2003ರಲ್ಲಿ ನಾನು IP ಹೊಸದುರ್ಗ ಅಪ್ಡೇಟಿಂಗ್ ಮಾಡ್ಬೇಕಾದ್ರೆ 2004ರಲ್ಲಿ ಈಶ್ವರಪ್ಪ ಸರ್ SP ಇದ್ದಾಗ ಚಿತ್ರದುರ್ಗದಲ್ಲಿ ಇದೇ ಥರ ಪಂದ್ಯಾವಳಿ ಏರ್ಪಾಡು ಮಾಡಿ CPMG ನಾಯರ್ ಅಂತ ಅವರು ಬಂದು ಇನಾಗ್ರೇಷನ್ ಮಾಡಿದ್ರು, ಅಲ್ಲಿಂದ ಮಾಡಿಸಿದ್ವಿ. ಜೊತೆ ಬರೀ ಕ್ರಿಕೆಟ್ ಒಂದಲ್ಲ, ಈ ಒಂದು ಕಬಡ್ಡಿ ಸಮೇತ ಆಡಿಸಿದ್ವಿ ನಾವು, ಕಬಡ್ಡಿ ಪ್ಲೇಯರ್ ಇಲ್ಲ. ಆಮೇಲೆ ಇನ್ನೊಂದು ವಿಶೇಷವಾದ ಏನಂದರೆ, ಪ್ರತಿ ಸಲ ಕ್ರಿಕೆಟ್ ಮಾಡ್ತಾ ಇದ್ವಿ, ಪುರುಷ ನೌಕರರೆಲ್ಲರೂ ನಾವು ಭಾಗವಹಿಸಿ ಖುಷಿ ಪಡ್ತಾ ಇದ್ವಿ. ಆದರೆ ಮಹಿಳಾ ನೌಕರರನ್ನ ಯಾವುದೇ ಒಂದು ವಿಶೇಷವಾದ ವಿಭಾಗೀಯ ಮಟ್ಟದ ಪಂದ್ಯಾವಳಿ ಏರ್ಪಡಿಸಬೇಕು. ಕ್ರಿಕೆಟ್ ಆಗಲಿದ್ರೆ ಅವ್ರಿಗೆ ಬೇರೆ ಖೋ ಖೋ ಇರುತ್ತೆ, ಥ್ರೋಬಾಲ್ ಇರುತ್ತೆ, ವಿಚಾರ ಮಾಡಿ ಒಂದು ಏರ್ಪಾಡು ಮಾಡೋದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತೀವಿ. ಮಧ್ಯಾಹ್ನ ಬಂದ ಕೆಲವರು ಹೆಣ್ಮಕ್ಳು ಬಂದಿದ್ರು, ಅವರು ಸಹ ಹೌದು ಸರ್ ನಮ್ಮಲ್ಲೂ ಇದೆ, ಅದು ಯಾರು ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇಲ್ಲ ಅಂದರು. ನಾನು ಆಲ್ರೆಡಿ ಲಾಸ್ಟ್ ಮಂತ್ ಒಂದು 15-20 ದಿನದಲ್ಲಿ ಅಂದಿದ್ದೀವ್ರ ಕ್ರಿಕೆಟ್ ಟೀಮ್ ಬಂದಾಗ ಮಹಿಳೆಯರದು ಒಂದು ಯಾವ್ದಾರ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡೋಕಂತ. ಇದ್ರ ಬಗ್ಗೆ ಮಾನ್ಯ ಅಂಚೆಧೀಕ್ಷಕರು ಮತ್ತು ಸಹಾಯಕ ಅಂಚೆಧೀಕ್ಷಕರು ಮತ್ತು ಈ ಕಮಿಟಿಯಲ್ಲಿರೋ ಅಧ್ಯಕ್ಷರಾಗಲಿ ಎಲ್ಲ ಸರ್ವ ನೌಕರರು ಗಮನ ಹರಿಸಿ ಒಂದು ಮಹಿಳಾ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಳ್ಬೇಕು ಅಂತಂದು ಮನವಿ ಮಾಡ್ತೀನಿ. ಹೃತ್ಪೂರ್ವಕವಾದ ಧನ್ಯವಾದಗಳು. ಆಮೇಲೆ ಇಲ್ಲಿ ಕರೆಸಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಕಮಿಟಿಯ ಸರ್ವ ಸದಸ್ಯರಿಗೂ ಅಧ್ಯಕ್ಷರಿಗೂ ಕಾರ್ಯದರ್ಶಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಗಲೇ ಹರೀಶ್ ಸರ್ ಹೇಳಿದ್ರು ಏನೋ ರಜೆ ಇದೆ, ಜಾತ್ರೆ ಇತ್ತು, ಜಾತ್ರೆ ಎಲ್ಲ ನೆನ್ನೆ ಮುಗೀತು, ಕಡೂರಿಂದ ಬಂದು ಇವತ್ತು ಬೆಳಗ್ಗೆ ಹಿರಿಯೂರಿಂದ ಕಾರ್ ತಂಡು ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಯಾಕಂದ್ರೆ ನಾಳೆ ನಾವು ಬರ್ತೀನಿ ಅಂದ್ರೆ ಇರೋದಿಲ್ಲ ಕಾರ್ಯಕ್ರಮ, ಮುಂದೆ ಭಾನುವಾರ ನಾವು ಬರ್ತೀನಿ ಅಂದ್ರೆ ಯಾರು ಇರೋದಿಲ್ಲ, ಬರೀ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅವಕಾಶ ಇದ್ದಾಗ ಬಂದು ಭಾಗವಹಿಸ್ಬೇಕು ಅನ್ನೋದು ಬಂದ್ವಿ. ಆಮೇಲೆ ಹೇಳಿದ್ರು ಈ ಸಲ DO ಡೈನಮಸ್ಗೆ ವಿನ್ ಆಗಿದೆ, ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕಪ್ ಎಲ್ಲೂ ಹೋಗಿಲ್ಲ, ಕೆಳಗಿನ ಮ್ಯಾಕ್ ಬಂದೈತೆ ಅಷ್ಟೇ. ನಮ್ಮ ಬಿಲ್ಡಿಂಗ್ನಾಗೆ ಇರ್ತದೆ, ನಮ್ಮ ಬಿಲ್ಡಿಂಗ್ ಬಿಟ್ಟು ಹೋಗಿಲ್ಲ. ಒಂದು ಎರಡನೇದು ಅಂಟರ್ಸ್ 2 ಸಲ ಏನೋ ತಗೊಂಡಿದ್ದಾರೆ ಅಂದ್ರು HOದಲ್ಲಿ, 3 ಸಲ DOದಲ್ಲಿ ಹೊಸ ಶೋಕೇಸ್ ಮಾಡಿದ್ದಾರೆ, ಹಂಗೆ DOದಲ್ಲಿ ಇರ್ಲಿ ಅಂತ ವಿನ್ ಆಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಎಲ್ಲೂ ಹೋಗಲ್ಲ. ನಿಮ್ದು 2 ಕಪ್ ಅಲ್ವಾ, ಇದು DOಗೆ ಬರುತ್ತೆ, ಇಲ್ಲ HOದಲ್ಲಿ ಬರುತ್ತೆ. ಯಾಕಂದ್ರೆ ಎಲ್ಲ TO ಸದಸ್ಯರು ಯಾವ HOದಲ್ಲಿ ಇಡಕ್ ಬರಲ್ಲ, ಅದು ಹಂಗಾಗಿ ಅನಿವಾರ್ಯ. ಮತ್ತೆ HOಗೆ ಬರೋಕಿಲ್ಲ, DOಗೆ ಬರ್ಬೇಕು ಅಷ್ಟೇ. ಬೇಕಾದ್ರೆ ತಂದ್ರೆ ನಮ್ಮಲ್ಲಿ ಶೋಕೇಸ್ ಇದೆ, ಜಾಗ ಇದೆ, ನಾವು ಇಟ್ಕೊಳಕ್ಕೆ ರೆಡಿ ಇದ್ದೀವಿ. ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಈ ಕಾರ್ಯಕ್ರಮ ಕುರಿತು ಚೊಕ್ಕದಾಗಿ ನಮ್ಮ IPPB ಮ್ಯಾನೇಜರ್ ಹಾಗೂ BC ಡೈಮಂಡ್ ಸಂಘದ ಆಟಗಾರರು ಮಾಜಿ ಬೌಲರ್ ಆದಂಥ ಶ್ರೀನಿವಾಸ್ ಸರ್ ಕುರಿತು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಹರೀಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹರೀಶ್ ಸರ್ ಇಲ್ಲ ಅಂತ ಅಂದರೆ ಇದು ಯಾವುದನ್ನು ನಡೆಯೋದಿಲ್ಲ. ಅವರೇ ಅಂದರೆ ಅಟ್ಲೀಸ್ಟ್ 50% ಕಾರಣ ಅವರೇ ಆಗಿರ್ತಾರೆ. ಇನ್ನು ಬೇರೆವೆಲ್ಲನೂ ಯಾರಾದರೂ ನಡೆಸ್ಕೊಡ್ಬೋದು. ಅಷ್ಟು ಉತ್ಸಾಹ ಇರೋದ್ರಿಂದನೇ ಅವ್ರಿಗೆ ಎಲ್ಲರೂ ಪ್ರತಿ ವಾರ ಪ್ರಾಕ್ಟೀಸ್ ಮಾಡ್ಬೇಕಂದ್ರೂ ಅಂಥ ಸೀನಿಯರ್ಸಿಂದ ಸಪೋರ್ಟ್ ಇರೋದ್ರಿಂದನೇ ನಮ್ಮ ಗುರುಪ್ರಸಾದ್ ಸರ್ ಆಗ್ಬೋದು, ಹರೀಶ್ ಸರ್ ಆಗ್ಬೋದು, ಅವರಿಲ್ಲ ಅಂದರೆ ಯಾರು ಪ್ರಾಕ್ಟೀಸಿಗೆ ಬರಲ್ಲ. ಸೀನಿಯರ್ಸ್ ಅನ್ನೋದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇಷ್ಟೆಲ್ಲ ನಡೆಸ್ಕೊಡ್ತಿದ್ದಾರೆ. ಅದಕ್ಕೆಲ್ಲ ನಾವು ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಮತ್ತು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಪೇಷನ್ಸ್ ಆಗಿ ಕ್ರಿಕೆಟ್ನ ಆಸ್ವಾದಿಸಿದ ನಮ್ಮ ಅಧೀಕ್ಷಕರು SP ಸರ್ ಚಂದ್ರಶೇಖರ್ ಸರ್ ಅವ್ರಿಗೂ, ASP ಹೆಡ್ ಕ್ವಾರ್ಟರ್ ಗುರುಪ್ರಸಾದ್ ಸರ್ ಅವ್ರಿಗೂ, ASP ಸಬ್ ಡಿವಿಷನ್ 1 ನರೇಂದ್ರ ನಾಯಕ್ ಸರ್ ಅವ್ರಿಗೂ, ಪೋಸ್ಟ್ ಮಾಸ್ಟರ್ ಸರ್ ಓಂಕಾರ ಮೂರ್ತಿ ಸರ್ ಅವ್ರಿಗೂ, ಅಶ್ವಥ್ ಸರ್ ಅವ್ರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್ ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೆ. ಮತ್ತು HO ಹಂಟರ್ಸ್ನ
ಸೊ ಹಂಟ್ ಮುಗೀತು. ಯಾರಿಂದ ಮುಗೀತು? ಡೈಮಂಡ್ಸ್ ತಂಡದಿಂದ ಮುಗೀತು. ನೆಕ್ಸ್ಟ್ ಅದು. ಸೊ ಹಂಟರ್ಸ್ನ ಹಂಟ್ ಮುಗಿಸಿದ್ದು ಡೈಮಂಡ್ಸ್ ಡಿವೋಗೆ ಗೆಲ್ಲೋದಕ್ಕೆ ದಾರಿ ಮಾಡಿಕೊಟ್ಟಿದ್ವಿ. ಸೊ ಡೈಮಂಡ್ಸ್ ಕಮಾನ್. ಓಕೆ ಕೂಲ್ ಟೇಕ್ ಇಟ್ ಈಸಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ಡೈಮಂಡ್ಸ್ ಡೈನಮಿಕ್. ಥ್ಯಾಂಕ್ ಯು. ಆನೆಗೆ ಇಷ್ಟು ದಿನ ನಡೆಯೋದಕ್ಕೆ ಸಣ್ಣ ದಾರಿ ಇಟ್ಟಿದ್ದಾರೆ, ದೊಡ್ಡದಾರಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಡೈನಮಸ್ ಫುಲ್ ಹಂಟ್ ಮಾಡಿಕೊಂಡು ಕಪ್ಪನ್ನು ಗೆದ್ದಿದ್ದೀವಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ವಿಷಯ, ಇವತ್ತು ಅಲ್ಲಿ ವಿಡಿಯೋ ಇಟ್ಬಿಟ್ಟು ಕವರೇಜ್ ಕೊಟ್ಟು ಇವತ್ತು ನಮಗೆ ಯಶಸ್ವಿ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರೋದಂದ್ರೆ ನಮ್ಮ ಆಟೋ ಹೀರೋಣ ಅವರು ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಬರೀ ಆಟೋ ಅವರು ತಮ್ಮ ಆಟೋವನ್ನು ನಿನ್ನೆ ನೈಟ್ ಸಂಜೆನೇ ತಗೊಂಡ್ಬಂದು ಆ ವಿಡಿಯೋ ಕವರೇಜ್ಗೆ ನಿಲ್ಲಿಸಿದ್ರು ಗ್ರೌಂಡ್ ಅಲ್ಲಿ. ಮತ್ತೆ ಬೇರೆ ಯಾವುದೇ ಕೆಲಸಗಳನ್ನು ಕೂಡ ನಾವೇಳಿದ್ದಂತ ಪಾರ್ಸಲ್ಸ್ಗಳು ಎಲ್ಲದನ್ನು ಕೂಡ ತಗೊಂಡ್ಬಂದು ಕೊಟ್ಟಿದ್ದಾರೆ. ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಹೀರೋನವರಿಗೆ ತುಂಬ ಧನ್ಯವಾದಗಳು. ಓಕೆ, ಮೈಸೂರು PTC ಟ್ರೈನಿಂಗ್ ಇದ್ರು ಕೂಡ ಉತ್ಸಾಹಿ ಮೂಲಕ DVG ಉದಯೋನ್ಮುಖ ಆಟಗಾರ DVG ಡೈಮಂಡ್ಸ್ ತಂಡದ ಆಟಗಾರರಿಗೆ ಒಂದು ಸೈನಿಕನ ಕಾಣಿಕೆ. ಹೊಸ ಪ್ರತಿಭೆ, ತನ್ನ ಪ್ರತಿಭೆಯನ್ನ ಕ್ರೀಡೆ ಎಷ್ಟು ಆಸಕ್ತಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಕಂಗ್ರ್ಯಾಚುಲೇಷನ್ಸ್ ಕಿರಣ್, ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಇದೀಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಈ DSPL ಸೀಸನ್ 3ನ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲರಿಗೂ ಕೂಡ ಭೋಜನ, ಊಟ, ತಿಂಡಿ ಅವ್ರು ಕೇಳಲ್ಲ, ಎಲ್ಲರೂ ಹೋಗ್ತಾರಂತ ಪ್ಲೇಸ್ಕೊಡಿ. ಓಕೆ, ಇದೀಗ ಮೊದಲನೇದಾಗಿ 2ನೇ ಬಾರಿ ರನ್ನರ್ ಅಪ್ ಆಗಿರುವಂತ DVG ಡೈಮಂಡ್ಸ್ ತಂಡದ ಕ್ಯಾಪ್ಟನ್ DOPL ಮಹೇಶ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತೇಳಿ ಕೇಳ್ಕೊಳ್ತೇನೆ. ಮಹೇಶ್ ಅವರೇ, ನೀವು ರನ್ನರ್ ಅಪ್ ಹಾಗೆ ಹೇಗಿತ್ತು ಅಂತೇಳಿ ನನ್ನ ಒಟ್ಟಿಗೆ ಎಲ್ಲ ತಿಳಿಸ್ಕೊಡ್ಬೇಕು. ಸೊ ಮೊದಲನೇದಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ನಾವು ಬೆಳಗ್ಗೆ ಮುಂಚೆ 5 ಗಂಟೆ ಹಿಡಿದು ಸಂಜೆ 8 ಗಂಟೆ ಆಯ್ತು. ಅಷ್ಟು ತನಕ ಪೇಷನ್ಸ್ ಆಗಿ ಎಲ್ಲನೂ ಕೂಡ ಅಷ್ಟೇ ತಾಳ್ಮೆಯಿಂದ ನಮಗೆ ಸಹಕರಿಸಿದ್ದಾರೆ. ಮೊದಲಿಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಅಂದ್ರೆ DDPL ಅಧ್ಯಕ್ಷರಿಂದ ಹಿಡಿದು ನಮ್ಮ ಅಂತ್ಯದೇಶಕರಿಂದ, ಎಲ್ಲ ಸಹಾಯಕ ಅಂತ್ಯದೇಶಕರಿಂದ ಹಿಡಿದು ಪೋಸ್ಟ್ ಮಾಸ್ಟರ್ ಎಲ್ಲರಿಗೂ ಕೂಡ ಜೋರ ಚಪ್ಪಾಳೆ ಮುಖಾಂತರ ಮೊದಲಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಸೊ ಎರಡನೇದಾಗಿ ನಮ್ಮ DO ಡೈನಮ್ಸ್ ತಂಡಕ್ಕೆ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಸೊ ನಮ್ಮ ಒಂದು ಟೀಮ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಂಗೆ ಕೊಟೇಶನ್ಗೆ ಬೆಸ್ಟ್ ಬ್ಯಾಟ್ಸ್ಮನ್ ಬರ್ಬೇಕಿತ್ತು. ಯಾಕಂದ್ರೆ ಕೊನೆ ಮ್ಯಾಚ್ 2 ರನ್ ಇದ್ರೂ ಅವನಿಗೆ ಬಂದ್ಬಿಡೋದು, ಅದೊಂದು ಬೇಸರ ಆಯ್ತು. ಇದಕ್ಕೆ ಎಲ್ಲ ಟೀಮ್ ಚೆನ್ನಾಗಿ ಆಡಿದ್ದಾರೆ. ಪ್ರತಿಯೊಬ್ರು ನಮ್ಮ ರಾಘಣ್ಣನಿಂದ ಹಿಡಿದು ನಮ್ಮ ಗುರು, ನಮ್ಮ ಸುದರ್ಶನ್ ಸ್ಟ್ರಾಟಜಿ ಒಳ್ಳೆ ನಮ್ಗೆ ಮಧ್ಯದಲ್ಲಿ ಒಂದು ಟೀಮ್ ಗೆದ್ದಿದ್ದು ನಿಮ್ಮ ಅಂಟರ್ಸ್ ಮೇಲೆ ಬಹಳಷ್ಟು ಸ್ಟ್ರಾಟಜಿ ಮಾಡಿಕೊಟ್ರು. ಆಮೇಲೆ ನಮ್ಮ IBD ಸರ್ ಇರ್ಬೋದು, ಮತ್ತೆ ನಮ್ಮ ರಾಕಿಂಗ್ ಸ್ಟಾರ್ ಬೌಲರ್ ರವಿ ಫೀಲ್ಡಿಂಗ್ ಅಲ್ಲಿ ಒಳ್ಳೆ ಚೆನ್ನಾಗಿ ಮಾಡಿದ್ರು. ನಮ್ಮ ಭುವನೇಶ್ ಇರ್ಬೋದು, ಕಿರಣ್ ಮೈಸೂರು ನಾವು ಅಲ್ಲೇ ಟೆನ್ಷನ್ ಆಗಿತ್ತು ಬರ್ತಾನೆ ಇಲ್ಲ ಅಂತೇಳಿ, ಅಲ್ಲೆಲ್ಲ ಬರ್ತಿದ್ಯಾ? ಸರ್ ಬರ್ತಿದ್ದೀನಿ ಅಂತೇಳಿ. ಆಮೇಲೆ ಮತ್ತೆ ನಮ್ಮ ಪ್ರವೀಣ್ ಇರ್ಬೋದು, ಪ್ರದೀಪ್ ಇರ್ಬೋದು, ಪ್ರತಿಯೊಂದು ತಂಡವಾದ್ರೆ ನಾವು ಕ್ಯಾಪ್ಟನ್ ಇದ್ದಂಗೆ. ಯಾಕಂದ್ರೆ ನಾನು ಕ್ಯಾಪ್ಟನ್ ಅಂತೇಳಿ ನಾನೇ ಓನ್ ಡಿಸಿಷನ್ ಎಲ್ಲೂ ತಗೊಂತಿರ್ಲಿಲ್ಲ. ಎಲ್ಲರ ಒಂದು ಸಂಘಟನೆ ಒಂದು ಇದರಿಂದ ಎಲ್ಲರ ಹೇಳಿಕೆಗಳನ್ನ ಕೇಳ್ಕೊಂಡು ಕೊನೆಗೆ ನಾವು ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಿದ್ವಿ. ಹಂಗಾಗಿ ನಾವೇನೇ ಲಾಸ್ಟ್ ಟೈಮ್ ರನ್ನರ್ ಅಪ್ ಆಗಿದ್ವಿ, ಈಸ್ಟ್ ಲೈನ್ ರನ್ನರ್ ಅಪ್ ಆಗಿದ್ವಿ. ಲಾಸ್ಟ್ ಟೈಮ್ ಏನ್ ನಮಗೆ ಒಂದು ವ್ಯತ್ಯಾಸ ಅಂದ್ರೆ ಎಲ್ಲ ಮ್ಯಾಚ್ ಕತ್ಲಾದ್ಮೇಲೆ ಆಡಿಸ್ತಿದ್ವಿ. ಅದೇ ಒಂದು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಬೆಳಕಿದ್ದಂಗೆ ಆಡಿದ್ರೆ, ಯಾಕಂದ್ರೆ ಲಾಸ್ಟ್ ಟೈಮ್ ಬಾಲೆ ಕಾಣ್ತಿರ್ಲಿಲ್ಲ ನಮಗೆ, ಅದು ಫ್ರಸ್ಟ್ರೇಷನ್ ಆಗ್ತಿತ್ತು. ಒಂದು ರನ್ ಬಾಲ್ ಹೊಡ್ಯಕ್ಕೆ ಆಗ್ತಿರಲಿಲ್ಲ, ಹೊಡ್ಯಕ್ಕೂ ಆಗ್ತಿರಲಿಲ್ಲ. ಅದೊಂದು ಬೆಳಕಲ್ಲಿ ಆಡಿಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ.
ಹಂಗಲ್ಲ ನೀವು ಡಿಸರ್ವಿಂಗ್ ವಿನ್ನಿಂಗ್ ಕ್ಯಾಂಡಿಡೇಟ್ಸ್ ಅದನ್ನು ಹೇಳ್ತಿರೋದು. ನಮಗೆ ಸ್ವಲ್ಪ ಕೊನೆ 2 ಅವರಲ್ಲಿ ಒಂದು ಸ್ವಲ್ಪ ತೊಂದರೆ ಆಯ್ತು ಬಿಟ್ಟು ಇನ್ನೇನು ಎಲ್ಲ ಅಚ್ಚುಕಟ್ಟಾಗಿ ನಡೆದಿದೆ. ಮುಖ್ಯ ಕಾರಣ ಬೆಳಗ್ಗೆ ನಮಗೆ ಹೌದು. ಸೊ ಅದಕ್ಕೆ ಇದು ಯಾಕಂದ್ರೆ ಲಾಸ್ಟ್ ಟೈಮ್ ಆಗಿದ್ದಕ್ಕೆ ಈ ಸಲ ಆಗ್ಬಾರ್ದು ಅಂತೇಳಿ ಬೆಳಗ್ಗೆನೆ ಮಾಡಿದ್ವಿ. ಫಾಗಿನ ನಡೆದು ಮತ್ತೆ ಆ ಕಡೆ 2ನೇ ಪಿಚ್ಚಲ್ಲಿ ಯಾರೋ ಬೇರೆ ಹಿಡ್ಕೊಂಡಿದ್ರು. ಸೊ ಅನಿವಾರ್ಯತೆ ಕಾರ್ಯಗಳಿಂದ ಈ ಹಂತಕ್ಕೆ ಬಂದು ತಲುಪಿದೆ. ಆಮೇಲೆ ನಮ್ಮ ಸಪೋರ್ಟರ್ಸ್ ಎಂಬ ಸರ್ ಇರ್ಬೋದು, ಬಸಪ್ಪ ಸರ್ ಇರ್ಬೋದು, ಗಂಗಣ್ಣ ಇರ್ಬೋದು, ಸುಮಾರು ಜನ ಎಲ್ಲರಿಗೂ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲರೂ ಬೆಳಗಿಂದ ಬಂದು ಇಲ್ಲಿವರೆಗೂ ಕೂಡ ಇಲ್ಲಿ ಇತರ ನಿಮ್ಗೆಲ್ಲರೂ ಕೂಡ ಈ ದಾವಣಗೆರೆ ಒಂದು ಈ ಕಮಿಟಿಯಿಂದ ನಿಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸೊ ಇಷ್ಟು ಹೇಳಿ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಎಲ್ಲರಿಗೆ ಅಭಿನಂದನೆ ತಿಳಿಸ್ತೀನಿ. ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Congratulations, Devaji Diamonds of Arabel, successfully second runner-up cup. Deserve to for runner-up for this year, maybe champions for next year. All the best team Devaji Diamonds. ಈಗ ನಮ್ಮ ದೂರ ಡೈನಮೋಸ್ ತಂಡದ ಚಾತ್ರಿಕ ಆಟಗಾರ ಕ್ಯಾಪ್ಟನ್ ತಿಮ್ಮಸಣ್ಣ ಅವರು ಕಾರ್ಯಕ್ರಮನ ಕುರಿತು ಮಾತಾಡಬೇಕು. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕರಿಸುತ್ತಾ, ಈ ಒಂದು DPPL 3ನೇ ಆವೃತ್ತಿ ನಮಗೆ ಭಾಳ ವಿಶೇಷವಾಗಿತ್ತು. ಯಾಕಂದರೆ ಕಳೆದ 2 ಬಾರಿ ನಾವು ಭಾಳ ಹುಮ್ಮಸ್ಸಿಂದ ಹುರುಪಿಂದ ನಾವೇ ಗೆಲ್ಲಬೇಕು, ನಾವಂದ್ರೆ ಎಲ್ಲ ಟೀಮ್ ಮೆಂಬರ್ಸ್ ಬೇರೆ 7 ಟೀಮ್ ಉಳಿದವ್ರಿಗೂ ನಾವೇ ಫೇವ್ರೇಟ್ ಗೆಲ್ಲೋ ಒಂದು ಟೀಮ್ ಅಂತ ಆಗಿತ್ತು. ಆ ಥರ ಹೇಳಿ ನಮ್ಮನ್ನ ಅಟ್ಟಕ್ಕೇರಿಸಿ ಕೆಳಗಿಳಿಸ್ತಿದ್ರು. ಈ ಸಲ ಕಪ್ಪು ನಮ್ದು ಆಗಿದೆ. ಈ ಸಲ ಈ ಕಪ್ನ ನಾವು ಪ್ರತಿ ವರ್ಷ ನಾವೇ ಇಟ್ಕೊಳಕ್ಕೆ ಇಷ್ಟಪಡ್ತೀವಿ, ಬೇರೆ ಯಾರಿಗೂ ಬಿಟ್ಕೊಡಲ್ಲ. ಈ ಒಂದು ಟೂರ್ನಿಮೆಂಟಲ್ಲಿ ನಮ್ಮ ಒಂದು ತಂಡದ ಎಲ್ಲ ಸದಸ್ಯರು ಉತ್ತಮವಾಗಿ ಆಡಿದ್ದಾರೆ. ಅದರಲ್ಲೂ ನಮ್ಮ ದಾವಣಗೆರೆ ಎಕ್ಸ್ಪ್ರೆಸ್ ಅಂತಲೇ ಕರಿಬೋದು ನಮ್ಮ ಅವಿನಾಶ್ ಅವರಂತರೂ ಅವರ ಪರ್ಫಾರ್ಮೆನ್ಸ್ ಭಾಳ ಅದ್ಭುತವಾಗಿತ್ತು. ಅವರ ಬಾಲಿಂಗ್ ಪರ್ಫಾರ್ಮೆನ್ಸಿಂದಲೇ ನಾವು ಈ ಹಂತಕ್ಕೆ ಬಂದು ನಾವು ಕಪ್ ಎತ್ತಿಡಕ್ಕೆ ಸಾಧ್ಯ ಇತ್ತು. ಅದೇ ರೀತಿ ನಮ್ಮ ಮಾರುತಿಯವರು ಇವತ್ತು ಉಪವಾಸ ಇದ್ದಾರೆ. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಜಾತ್ರೆ ಇದೆ ಅಂತ ಒಂದು ಕಾರಣಕ್ಕೋಸ್ಕರ ಉಪವಾಸ ಇದ್ದು ಕೂಡ ಮ್ಯಾಚ್ ಆಡಿದ್ದಾರೆ. ಅದರ ಫಲ ದೇವರ ಫಲ ನಮಗೆ. ಅದೇ ರೀತಿ ನಮ್ಮ ಮನೋಜನ್ ಬ್ಯಾಟಿಂಗು, ನಮ್ಮ ಅಭಿಷೇಕಿನ್ ಬ್ಯಾಟಿಂಗು, ಕಿರಣನ್ ಬ್ಯಾಟಿಂಗು, ನಮ್ಮ ಗಣೇಶನ್ ಬ್ಯಾಟಿಂಗು, ನಮ್ಮ ಅದೇ ರೀತಿ ನಮ್ಮ ಶಶಿ ಅವರೊಂದು ಒಂದು 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 ಗುರ್ತು ಮಾಡಿದ್ರು. ಆ ಗುರ್ತು ಬೆಲ್ಸ್ ಆ ಕಡೆ ವಿಕೆಟಿಗೂ ತಲುಪಿತ್ತು. ಅಂತ ಒಂದು ಪರ್ಫಾರ್ಮೆನ್ಸ್ ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ ಇಂದ ಬಂತೆ. ಅದರಲ್ಲೂ ಕೂಡ ನಮಗೆ ಹೊರಗಡೆ ಸಪೋರ್ಟ್ ಇಂದ ನಮ್ಮ ತಿಪ್ಪೇಸ್ವಾಮಿ, ನಮ್ಮ ವಿಜಯ್, ನಮ್ಮ ಸತೀಶ್, ನಮ್ಮ ಕೊಟ್ರೇಶ್, ಅಣ್ಣಯ್ಯ, ಹಾಗೆ ನಮ್ಮೆಲ್ಲ ಕಿರಣ್, ನಮ್ಮ ಎಲ್ಲ ಮೆಂಬರ್ಸ್ ಕೂಡ ನಮಗೆ ಈ ಒಂದು ಅವರ ಸಪೋರ್ಟ್ ಇಂದ ನಮಗೆ ಒಂದು ಕಪ್ಪನ್ನು ಎತ್ತಿಡಕ್ಕೆ ಸಾಧ್ಯ ಆಗಿದೆ. ಈ ಒಂದು ಕಪ್ ನಮ್ಮ ಎಲ್ಲ ಮೆಂಬರ್ಸ್ಗೂ ಕೂಡ ನಾವು ಇದನ್ನ ಅರ್ಪಿಸ್ತೀವಿ. ಥ್ಯಾಂಕ್ ಯು ಕ್ಯಾಪ್ಟನ್ ತಿಮ್ಮಸಣ್ಣ. ನಾನು ಕೂಡ ಒಂದೇ 2 ಮಾತು ನಮ್ಮ ತಂಡದ ಪರವಾಗಿ ಹೇಳೋದಕ್ಕೆ ಬಯಸ್ತೀನಿ. ಇದು ಒಂದು ಜರ್ನಿ. ಕಳೆದ ಬಾರಿ ನಾವು ತುಂಬ ಅಪ್ಸೆಟ್ ಆಗಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಟೈಮು ತುಂಬ ನೋವಿಂದ ನಾವು ಈ ಟೂರ್ನಿಯಿಂದ ನಿರ್ಗಮಿಸಬೇಕಾಗಿತ್ತು. ಕೆಲವೇ ಒಂದು ಸಣ್ಣ ಮಾಡಿದಂಥ ತಪ್ಪುಗಳನ್ನು ನಾವು ಆ ನೋವುಗಳಿಂದ ಅನುಭವಿಸಬೇಕಾಗಿತ್ತು. ಈ ಬಾರಿ ಎಲ್ಲಿ ಅವಕಾಶ ಕೈ ತಪ್ಪುತ್ತೆ ಅಂತ ಸಾಕಷ್ಟು ನೋವಿನಲ್ಲೂ ಕೂಡ ನಾವು ಅದೇ ಒಂದು ಭಯದಲ್ಲಿ ಆಟ ಆಡ್ತಾ ಇದ್ವಿ. ವಿಶ್ವಾಸ ಕಡಿಮೆ ಇತ್ತು. ಆದರೆ ನಮ್ಮ ತಂಡದ ಆಟಗಾರರು ಅದ್ಭುತವಾದಂಥ ಆಟ ಆಡಿದ್ರು. ಅದರಲ್ಲೂ ಎಕ್ಸ್ಪೆಷಲಿ ಅವಿನಾಶ್ ಅಣ್ಣ ಸೂಪರ್ ಬೌಲಿಂಗ್, ತಿಮ್ಮೇಶಣ್ಣ ಮತ್ತು ನಮ್ಮ ಕಿರಣ್ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಮನೋಜ್ ಕೂಡ ಅಷ್ಟೇ ಸಪೋರ್ಟ್ ಆಗಿ ಬ್ಯಾಟಿಂಗ್ ಮತ್ತು ಕೀಪಿಂಗ್ ಬೌಲಿಂಗ್ ಮಾಡಿದ್ರು. ನಮ್ಮೆಲ್ಲ ಫೀಲ್ಡರ್ಸ್ ಕೂಡ ಅದ್ಭುತವಾದಂಥ ಫೀಲ್ಡಿಂಗ್ ಮಾಡಿದ್ರು. ನಂದು ಕೂಡ ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಬಿತ್ತು. ಅದರ ನೆಕ್ಸ್ಟ್ ಲೆವೆಲಲ್ಲಿ ಇದಕ್ಕೆಲ್ಲ ಮೇಜರ್ ರೀಸನ್ ಏನಪ್ಪ ಅಂದರೆ ನಮ್ಮ ಅವಿನಾಶ್, ತಿಮ್ಮಣ್ಣ ಮತ್ತು ನಾವು 3 ಜನ ಸೇರಿಕೊಂಡು ಯೂಶಲಿ 11 ಜನನೂ ಆಟಗಾರರು ಪ್ರಾಕ್ಟೀಸ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ನಾವು ಬರ್ತಿದ್ವಿ 5 ರಿಂದ 6 ಜನ, 5 ಗಂಟೆ 5:30 6 ಗಂಟೆಗೆ ಬಂದು ಮಾಡ್ತಿದ್ವಿ. ಆ ಒಂದು ಎಫರ್ಟ್ಸು ಇವತ್ತು ಶೈನ್ ಆಗಿ ಕಪ್ಪನ್ನು ಮುಡಿಗೇರಿಸೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ಬಯಸ್ತಾ ಮತ್ತೊಮ್ಮೆ ನಮ್ಮ ತಂಡಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತಾ ಇದ್ದೀನಿ. ಇದೀಗ ಈ ಕಾರ್ಯಕ್ರಮವನ್ನು ಕುರಿತು ಶ್ರೀ TPC ಇನ್ಚಾರ್ಜ್ ಬಸಪ್ಪ ಸರ್ ಹಾಗೆ APM DPM MNT ಶ್ರೀ ಸೋಮಶೇಖರ್ ಸರ್ ಅವರು ಬಂದು ನಮ್ಮ ಒಂದು ಕಿರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಈ ಒಂದು ಟೂರ್ನಿಗೆ ಸಂಪೂರ್ಣವಾದ ತನುಧನ ಮನ ಸಹಾಯ ನೀಡಿದಂಥ ಪ್ರತಿಯೊಬ್ಬರಿಗೂ ಕೂಡ 1,000ಕ್ಕಿಂತ ಹೆಚ್ಚಿನ ಸಹಾಯಗಳನ್ನು ನೀಡಿದಂಥ ಎಲ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆ ಇರುತ್ತೆ.
ಅವರಿಗೆ ಅವರ ಒಂದು ಹೆಸರುಗಳಿಗೆ ನಾವು ತಲುಪುವಂಥ ವ್ಯವಸ್ಥೆ ಮಾಡ್ತೀವಿ. ಅಶ್ವಥ್ ಎಕ್ಸ್ಪ್ರೆಸ್ ವೆಂಕಟೇಶ್ವರ ಇದ್ರು ಕೂಡ ಬಂಧಿಸ್ಕೋಬೇಕು ದಯವಿಟ್ಟು. ಮತ್ತೆ ಯಾರಾದರೂ ಎಸ್ ಪಿ ಎಮ್ಸ್, ಸಿ ಕ್ಲಾಸ್ ಎಸ್ ಪಿ ಎಮ್ಸ್, LSC ಅಂಡ್ ಅಬೋ ಆಫೀಸರ್ಸ್ ಯಾರಾದರೂ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವೇಣುಗೋಪಾಲ್ ಸರ್ ವೇದಿಕೆ ಮೇಲೆ ಬನ್ನಿ ದಯವಿಟ್ಟು. ಧನ್ಯವಾದಗಳು. CPC ಇನ್ಚಾರ್ಜ್ ಶ್ರೀ ಥ್ಯಾಂಕ್ ಯು ಸರ್. ಬಸಪ್ಪ ಸರ್ ಆಯ್ತಾ. ನಮ್ಮ ಸೋಮಶೇಖರ್ ಸರ್ ಇವರು ಕೂಡ ಸಾಕಷ್ಟು ಸಹಕಾರ ಕೊಟ್ಟು ಟೂರ್ನಿಗೆ ಒಂದು ಯಶಸ್ಸು ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ಒಂದಿದೆ ಅಲ್ಲ ಶಾಲಾ ಇನ್ನೊಂದು ಐತಲ್ಲ ನಾಯಕರು ಹಾಗೂ IP RMS ಅವರಂತ ಶ್ರೀ ವೇಣುಗೋಪಾಲ್ ಸರ್ ಅವರಿಗೆ ಒಂದು ಸನ್ಮಾನ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ತುಂಬಾ ಟೈಮ್ ಆಗ್ತಾ ಇದೆ, ದಯವಿಟ್ಟು ಫಾಸ್ಟ್ ಆಗಿ ನಡೆಸ್ಕೊಳ್ಬೇಕು. ನೋಡಿ ಸರ್ ಎಲ್ಲಿದೆ ಕೊಡೋಣ ಅಂತ. ಓಕೆ, ಧನ್ಯವಾದಗಳು. ಇದೀಗ ತಡ ಮಾಡೋದು ಬೇಡ, ಈ ಕಾರ್ಯಕ್ರಮವನ್ನು ಕುರಿತು ಟ್ರೋಫಿ ಅಧ್ಯಕ್ಷ ಒಂದೆರಡು ಮಾತಾಡಿ ಮತ್ತೆ ಟ್ರೋಫಿ ಕೊಟ್ಟರೆ ಹೋಗ್ಬಿಡ್ತಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಅಂಚೆ ಅಧೀಕ್ಷಕರಿಗೂ ಮತ್ತು ಉಪ ಅಧೀಕ್ಷಕರಿಗೂ ಮತ್ತು ಅಂಚೆ ನಿರೀಕ್ಷಕರುಗಳಿಗೂ IPPB ಮ್ಯಾನೇಜರ್ ಅವರಿಗೂ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ 8 ತಂಡದ ಆಟಗಾರರಿಗೂ ಮತ್ತು ನನ್ನ ಎಲ್ಲ ಅಂಚೆ ಸಿಬ್ಬಂದಿ ವರ್ಗದವರಿಗೂ ಮತ್ತು ನನ್ನ ಅಕ್ಕ ತಂಗಿಯವರಿಗೂ ಕೂಡ ಇಲ್ಲಿ ಭಾಗವಹಿಸಿದ್ರು. ಅವರಿಗೂ ಕೂಡ ನಾನು ಇವತ್ತು ಬಂದಿದ್ದು ನೋಡಿ ಖುಷಿ ಆಯಿತು. ಎಲ್ಲದೂ ಕೂಡ ಸುಗಮವಾಗಿ ನಡೀತು. ಇವತ್ತು ಆಟವನ್ನು ಈಗ ಅಡ್ಮಿನ್ನಿಂದ ನನಗೆ ಫೋನ್ ಬರ್ತಾ ಇದೆ ಬೇಗ ಮುಗಿಸ್ಬೇಕು ಅಂತ. ದಯವಿಟ್ಟು ಹೆಚ್ಚು ಏನು ಮಾತಾಡ್ದಂಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲ ಸುಗಮವಾಗಿ ನಡೆದಿದೆ. ಎಲ್ರಿಗೂ ಕೂಡ ಏನಾದರೂ ಒಂದು ಸಣ್ಣ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಎಲ್ಲದು ಆಗಿದೆ. ಹಾಗಾಗಿ ಫೋನ್ ಬರ್ತಾ ಇರೋದ್ರಿಂದ ನಾವು ಆಟವನ್ನು ಬೇಗ ಮುಗಿಸ್ಬೇಕು, ಲೈಟ್ ಡಿಸ್ಕನೆಕ್ಟ್ ಮಾಡಬೇಕು. ಲೇಡೀಸ್ ಹಾಸ್ಟೆಲ್ ಇರೋದ್ರಿಂದ ನಾವು ಮುಗಿಸ್ಬೇಕಾಗಿದೆ. ದಯವಿಟ್ಟು ಸಹಕರಿಸಿ. ಓಕೆ ಕೂಗಬೇಡಿ. ಇದೀಗ ರನ್ನರ್ ಅಪ್ ತಂದವರು ಮುಂದೆ ಬರ್ಬೇಕು ದಯವಿಟ್ಟು ಬೇಗ. ಇಲ್ಲ ಬೇಲ್ಬೇಡ, ದಯವಿಟ್ಟು ಕೆಳಗಡೆ ಮುಗಿಸ್ಕೊಂಡು ಸರ್. ಇದು ಕ್ಯಾಶ್ ಪ್ರೈಸ್ ಕೊಡಿ. ಫೋನ್ ಪೇ ಮಾಡ್ತೀನಿ. ರನ್ನರ್ ಅಪ್ ತಂಡಕ್ಕೆ ಶುಭವಾಗಲಿ. ರನ್ನರ್ ಅಪ್ DG ಡೈಮಂಡ್ಸ್, ಕಂಗ್ರ್ಯಾಚುಲೇಷನ್ಸ್. ಆಕರ್ಷಕ ಟ್ರೋಫಿ ಮತ್ತು 6,000 ನಗದು ಬಹುಮಾನ. ಫೋನ್ ಗಣೇಶ್ ಇಲ್ಲ. ಓಕೆ, ಎಸ್ ಓಕೆ, ಚೇರ್ ಅಪ್. ನೆಕ್ಸ್ಟ್ ಒಂದು 5 ಫೋನ್ ಪೇ ಮಾಡ್ತೀನಿ. ಸರ್ ಮೇಲೆ ಬರ್ತೀವಿ ಸರ್ ನಾವು. ಸರ್ ಹಿಂದಕ್ಕೆ ಬರ್ರಿ ಸರ್. ಮೇಲ್ ಬರ್ತಾರೆ ಸರ್. ಇನ್ನೂ ಸ್ವಲ್ಪ ಹಿಂದಕ್ಕೆ ಬಂದ್ಬಿಟ್ರೆ ಮೇಲ್ ಬರ್ತಾರೆ. ಹಿಂದಕ್ಕೆ ಬರ್ರಿ ಇನ್ನೂ ಸ್ವಲ್ಪ. DPPL ಸೀಸನ್ 3ಯ ವಿಜೇತ ತಂಡ ಡಿಒ ಡೈನಮೋಸ್ ತಂಡದ ಎಲ್ಲ ಆಟಗಾರರು ವೇದಿಕೆ ಮೇಲೆ ಬಂದು ಟ್ರೋಫಿ ಮತ್ತು ಕ್ಯಾಶ್ ಪ್ರೈಸ್ ಅನ್ನ ಪಡ್ಕೊಳ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕೆಳಕ್ಕೆ ಸೂಪರ್
ಕಾಂಗ್ರೆಸ್ ಡಿಒ ಡೈನಮಸ್. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಎಲ್ಲರಿಗೂ ವಂದನೆಗಳು. ಶುಭರಾತ್ರಿ. ಹಲೋ, ಓಕೆ, ಕ್ಲೋಸ್ ಸರ್. ನನ್ನ ಕಾರ್ಕಿ ಯಾರ ಹತ್ರ ಇದೆ ದಯವಿಟ್ಟು ಕೊಡಿ. ಕಾರ್ಕಿ ಯಾರಾದ್ರೂ ಇದೆ, ಯಾರು ಕೊಟ್ಟು ಯಾರೋ ಇಸ್ಕೊಂಡ್ರು ದಯವಿಟ್ಟು ಕೊಡ್ತೀರಾ? ಕಾರ್ಕಿ ಇಸ್ಕೊಂಡ್ರು. ಸತೀಶ್ ಅವ್ರು ತಗೊಂಡೋಗಿದ್ದಲ್ಲ